ಸ್ನೇಹಿತರೆ, ಸರ್ವರಿಗೂ ನಮಸ್ಕಾರ. ಎಲ್ಲರಿಗೂ ಅಧಿಕಾರಿ ಅಕಾಡೆಮಿ ಶಿವಮೊಗ್ಗಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಚಾಪ್ಟರ್ 11ಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಆರ್ಥಿಕ ಯೋಜನೆಗಳು, ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಕುರಿತು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಈಗ ಆಲ್ರೆಡಿ ನೀಡಿರುವಂತಹ ಎಲ್ಲ ಸಿಲೆಬಸ್ನ ಪ್ರಕಾರ ಏನು ಚಾಪ್ಟರ್ಸ್ಗಳು ಬರ್ತಾ ಇದ್ದಾವೆ, ಕ್ಲಾಸ್ಗಳು ಬರ್ತಾ ಇದ್ದಾವೆ, ಅದರಲ್ಲೇ ಒಂದು ಭಿನ್ನವಾದಂತಹ ಟಾಪಿಕ್ಕು ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ತುಂಬ KPSCಯಲ್ಲಿ ತುಂಬ ಕ್ವಶನ್ಸ್ಗಳು ರೈಸ್ ಆಗ್ತಾ ಇರ್ತಕ್ಕಂಥ ಟಾಪಿಕ್ ಇದು. ಸೊ ಇಂಪಾರ್ಟೆಂಟ್ ಆಗಿ ಇದನ್ನು ಬೇಸಿಕ್ಕಾಗಿ ಇಟ್ಕೊಂಡು ಒಂದು ಸ್ವಲ್ಪ ವರ್ಕ್ ಮಾಡಿ, ಒಂದೊಂದು ಯೋಜನೆಗಳ ಕುರಿತಾಗಿ ಏನೇನು ನ್ಯೂಸ್ ಇರುತ್ತೆ, ಏನೇನು ಕ್ವಶನ್ಸ್ಗಳಿರ್ತವೆ ಅವುಗಳನ್ನು ಇಟ್ಕೊಂಡು ವರ್ಕ್ ಮಾಡಬೇಕು. ಅಂತ ಅಂದರೆ ಸಿಲೆಬಸ್ ವ್ಯಾಸ್ಟ್ ಇದೆ KPSC ಇದು, ಎಲ್ಲವನ್ನೂ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ಬಟ್ ಇದನ್ನು ಇಟ್ಕೊಂಡು ಬೇಸಿಕ್ಕಾಗಿ ಇಟ್ಕೊಂಡು ವರ್ಕ್ ಮಾಡ್ತಾ ಹೋದ್ರಿ ಅಂತ ಅಂದರೆ ನಿಜವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಭಾರತದಲ್ಲಿ ಆರ್ಥಿಕ ಯೋಜನೆಗಳು ಅಂತ ಹೇಳಿ ನೋಡಿದಾಗ ನಮಗೆ ಏನು ಯೋಜನೆಗಳಂದ್ರೆ ಏನು, ವಾಟ್ ಈಸ್ ಪ್ಲಾನಿಂಗ್ ಅನ್ನೋದು ಗೊತ್ತಿರಬೇಕು. ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂತ ಅಂದರೆ ಅದಕ್ಕೆ ಒಂದು ಪ್ಲಾನಿಂಗ್ ಬೇಕು. ಪರ್ಫೆಕ್ಟ್ ಪ್ಲಾನಿಂಗ್ ಇತ್ತು ಅಂತ ಅಂದರೆ ನಾವು ಅದರಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಒಂದು ದೇಶ ಅಂತ ಹೇಳಿ ಬಂದಾಗ ದೇಶವನ್ನು ನಡೆಸುವಂತಹ ಸರ್ಕಾರದ ಮೂಲ ಉದ್ದೇಶ ಏನಾಗಿರುತ್ತೆ ಅಂತಂದರೆ, ಮೂಲ ಕರ್ತವ್ಯ ಏನಾಗಿರುತ್ತೆ ಅಂತಂದರೆ ಬ್ಯೂಟಿಫುಲ್ ಆದಂಥ ಪ್ಲಾನಿಂಗ್ಗಳನ್ನು ಮಾಡೋದು. ಆ ಪ್ಲಾನಿಂಗ್ಗಳನ್ನು ಏನು ಮಾಡೋದು ಅಂತಂದರೆ ಇಂಟ್ರಡ್ಯೂಸ್ ಮಾಡಿ ಅವುಗಳನ್ನು ವ್ಯವಸ್ಥಿತವಾಗಿ ಆ ಪ್ಲಾನಿಂಗ್ ಜಾರಿಗೆ ಬರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಇಂಡಿಯನ್ಸ್ ಆರ್ ವೆರಿ ಗುಡ್ ಪ್ಲಾನರ್ಸ್ ಬಟ್ ಬ್ಯಾಡ್ ಇಂಪ್ಲಿಮೆಂಟರ್ಸ್ ಅಂತ ಹೇಳಿ ಕರೀತಾರೆ. ಅಂತಂದರೆ ಅದ್ಭುತವಾದಂತಹ ಯೋಜನೆಗಳನ್ನು ಮಾಡುವಂಥ ತಾಕತ್ತು ಇರೋದು ಇಂಡಿಯನ್ಸ್ಗೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ತುಂಬ ಎಡುತ್ತಾರೆ ಅಂತ ಹೇಳಿ. ಬಟ್ ಈ ಎಲ್ಲ ವೈರುಧ್ಯಗಳ ನಡುವೆ ಅದ್ಭುತವಾದಂತಹ ಪ್ಲಾನಿಂಗ್ 1950ರಿಂದ ಈಗ 2020ರವರೆಗೂ ನಡ್ಕೊಂಡು ಬಂದಿದೆ. ಹಾಗಾದರೆ ಯಾವ್ಯಾವ ತರಹದ ಪ್ಲಾನಿಂಗ್ಸ್ಗಳಿದ್ದಾವೆ, ಏನು ಪ್ಲಾನಿಂಗ್ ಅಂತ ಹೇಳಿ ನೋಡೋದಾಯಿತು ಅಂದರೆ, ಆರ್ಥಿಕತೆಯಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳು, ನೈಸರ್ಗಿಕ ಅಥವಾ ಮಾನವ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ನಿರೀಕ್ಷಿತವಾದಂತಹ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಸರ್ಕಾರ ಅನುಸರಿಸುವಂತಹ ಆರ್ಥಿಕ ನೀತಿಯಾಗಿರ್ಬೋದು, ವಿಧಾನ ಆಗಿರ್ಬೋದು, ಅಥವಾ ಕಾರ್ಯತಂತ್ರಗಳನ್ನು ನಾವೇನಂತ ಕರಿತೀವಿ ಅಂದರೆ ಆರ್ಥಿಕ ಯೋಜನೆ, ಎಕನಾಮಿಕ್ ಪ್ಲಾನಿಂಗ್ ಅಂತ ಹೇಳಿ ಕರಿತೀವಿ. ಪ್ಲಾನಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಎಕನಾಮಿಕ್ ಪ್ಲಾನಿಂಗು. ಅಂತಂದರೆ ಪ್ಲಾನಿಂಗ್ ಅಂತಕ್ಕಂಥದ್ದು ಎಲ್ಲ ತರಹದ ರಂಗಗಳಲ್ಲೂ ನಾವು ನೋಡ್ತೀವಿ. ರಾಜಕೀಯದ ಪ್ಲಾನಿಂಗ್ ಇರುತ್ತೆ, ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂಗೆ ಪ್ಲಾನಿಂಗ್ ಇರುತ್ತೆ, ಒಂದೊಂದು ಕ್ಷೇತ್ರಕ್ಕೆ ಅದರದ್ದೇ ಆದಂಥ ಒಂದು ಪ್ಲಾನಿಂಗ್ ಇರುತ್ತೆ. ಹಾಗೆ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ಲಾನಿಂಗನ್ನು ನಾವು ಗಮನಿಸ್ತೇವೆ, ಅದನ್ನೇ ಎಕನಾಮಿಕ್ ಪ್ಲಾನಿಂಗ್ ಅಂತ ಹೇಳಿ ಕರಿತೇವೆ. ಸರ್ಕಾರಗಳು, ವೆದರ್ ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ರೂರಲ್ ಗೌರ್ಮೆಂಟ್ ಆಗಿರ್ಬೋದು, ಅಂತ ಅಂದರೆ ಸ್ಥಳೀಯ ಸರ್ಕಾರಗಳಾಗಿರ್ಬೋದು, ಪ್ರಾದೇಶಿಕ ಸರ್ಕಾರಗಳು ಅಂತ ಏನು ಕರಿತೀವಿ, ಇವುಗಳು ಕೂಡ ಪ್ಲಾನಿಂಗನ್ನು ಮಾಡ್ತೇವೆ. ರಾಷ್ಟ್ರ ಮಟ್ಟದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದರೆ ಸ್ಟೇಟ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಹೋಗುತ್ತೆ, ಮತ್ತು ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತ್ಗೆ ಆದಂಥ ಒಂದು ಪ್ಲಾನಿಂಗ್ ಇರುತ್ತೆ, ತಾಲೂಕ್ ಪಂಚಾಯತ್ಗೆ ಒಂದು ಪ್ಲಾನಿಂಗ್ ಇರುತ್ತೆ, ಗ್ರಾಮ ಪಂಚಾಯತ್ ಅದರದ್ದೇ ಆದಂತಹ ಪ್ಲಾನಿಂಗ್ ಅನ್ನು ನಾವು ಗಮನಿಸ್ತೇವೆ. ಏನಿಲ್ಲ, ಎಕನಾಮಿಕ್ ಪ್ಲಾನಿಂಗ್ ಅಂತಂದ್ರೆ ಲಭ್ಯ ಇರುವಂತಹ ಮಾನವ ಸಂಪನ್ಮೂಲ ಆಗಿರ್ಬೋದು ಅಥವಾ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಇವೆರಡನ್ನ ಕೋಆರ್ಡಿನೇಟ್ ಮಾಡಿಕೊಂಡು ಒಂದು ಅದ್ಭುತವಾದಂತಹ ಆರ್ಥಿಕ ನೀತಿ, ವಿಧಾನ, ಕಾರ್ಯತಂತ್ರಗಳನ್ನು ಏನು ಸರ್ಕಾರ ಅನುಸರಿಸುತ್ತೆ ಅದನ್ನೇ ನಾವು ಎಕನಾಮಿಕ್ ಪ್ಲಾನಿಂಗ್, ಆರ್ಥಿಕ ಯೋಜನೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಎಲ್ಲಿ ಹುಡ್ತು ಈ ಎಕನಾಮಿಕ್ ಪ್ಲಾನಿಂಗ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳಿ ನೋಡಿದಾಗ, ರಷ್ಯಾ ದೇಶ 1929ರಲ್ಲಿ ಆರ್ಥಿಕ ಯೋಜನೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ರಷ್ಯಾದ ಅಧ್ಯಕ್ಷರಾಗಿದ್ದಂಥ ಸ್ಟಾಲಿನ್ ಅವರು ಏನು ಮಾಡ್ತಾರೆ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕ್ವಶನ್ ತುಂಬ ಬಂದಿದೆ. ಎಕನಾಮಿಕ್ ಪ್ಲಾನಿಂಗ್ ಅಂತಕ್ಕಂತಹ ಪದವನ್ನು ಕಾಯಿನ್ ಮಾಡಿದವರು ಅಥವಾ ಈ ಯೋಜನೆಗಳನ್ನು ರೂಪಿಸಿದವರು ಯಾರು ಅಂತ ಅಂದರೆ ರಷ್ಯಾ ದೇಶದ ಸ್ಟಾಲಿನ್ ಅಂತ ಹೇಳಿ ಗಮನಿಸ್ತಾರೆ. ಹಾಗಾದರೆ ಭಾರತದಲ್ಲಿ ಯಾವ್ಯಾವ ತರಹದ ಯೋಜನೆಗಳು ಬಂದವು, ಏನು ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಗಮನಿಸ್ತೇವೆ. ಪಂಚವಾರ್ಷಿಕ ಯೋಜನೆಗಳು ಬರೋದಕ್ಕಿಂತ ಮುಂಚೆ ಸ್ವತಂತ್ರ ಪೂರ್ವದಲ್ಲಿ ಯಾವ್ಯಾವ ಯೋಜನೆಗಳು ಇದ್ವು ಅಂತ ಹೇಳಿ ನಾವು ಗಮನಿಸಿದಾಗ, ಮೊದಲನೇದಾಗಿ ಬರ್ತಕ್ಕಂಥದ್ದು ವಿಶ್ವೇಶ್ವರಯ್ಯ ಯೋಜನೆ ಅಂತ ಹೇಳಿ ಕರಿತೇವೆ. ವಿಶ್ವೇಶ್ವರಯ್ಯ ಪ್ಲಾನ್ ಅಂತಕ್ಕಂಥದ್ದು ಸ್ನೇಹಿತರೆ ತುಂಬ ಇಂಪಾರ್ಟೆಂಟು. ಪ್ಲಾನಿಂಗಿಗೆ ಸಂಬಂಧಪಟ್ಟಂಗೆ ಫಾದರ್ ಆಫ್ ಇಂಡಿಯನ್ ಎಕನಾಮಿಕ್ ಪ್ಲಾನಿಂಗ್ ಅಂತ ಹೇಳಿ ನಾವು ಯಾರನ್ನ ಸರ್ ವಿಶ್ವೇಶ್ವರಯ್ಯ, ನಮ್ಮ ಭಾರತದ ಯೋಜನೆಗಳ ಪಿತಾಮಹ ಅಂತ ಹೇಳಿ ಕರಿತೇವೆ. ತುಂಬ ಇಂಪಾರ್ಟೆಂಟ್. ಇವಾಗೇನು ವಿಶ್ವೇಶ್ವರಯ್ಯನವರ ಒಂದು ಪ್ರತಿಮೆಯ ಕಾಂಟ್ರವರ್ಸಿ ನಡೀತಾ ಇದೆ, ದಟ್ಸ್ ವೈ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಭಾರತ ಅಷ್ಟೇ ಅಲ್ಲ, ಹೊರ ದೇಶಗಳಿಗೂ ಕೂಡ ಹಲವಾರು ರೀತಿಯ ಪ್ಲಾನಿಂಗನ್ನು ರೂಪಿಸಿಕೊಟ್ಟಿರುವಂತಹ ಒಂದು ಮಾಸ್ಟರ್ ಮೈಂಡ್ ಅಂತ ಹೇಳಿ ನಾವು ವಿಶ್ವೇಶ್ವರಯ್ಯನವರನ್ನ ಕರಿತೇವೆ. ಇವರು 1934ರಲ್ಲಿ ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಂತಕ್ಕಂತಹ ಒಂದು ಕೃತಿಯನ್ನು ಬರೀತಾರೆ. ಈ ಕೃತಿಯಲ್ಲಿ ಅವರು ಯಾವ್ಯಾವ ತರಹದ ಯೋಜನೆಗಳಿರಬೇಕು ಭಾರತವನ್ನು ಕಟ್ಟಬೇಕಾದ್ರೆ
ಯಾವ್ಯಾವ ತರಹದ ಯೋಜನೆಗಳು ಇರಬೇಕು ಅಂತಕ್ಕಂಥದ್ದನ್ನು ತುಂಬ ಅದ್ಭುತವಾಗಿ ನೆರೇಟ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಬ್ಯೂಟಿಫುಲ್ ಆದಂಥ ಬುಕ್ಕು. ಈ ಬುಕ್ಕಿನ ಒಂದು ಸ್ವಲ್ಪ ಏನೋ ಸಾರಾಂಶವನ್ನು ನಾವು ತಿಳ್ಕೊಂಡ್ವಿ ಅಂತಂದರೆ ಯಾವ್ಯಾವ ಥರ ಪ್ಲಾನಿಂಗ್ ಇರಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇವರನ್ನ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಹೇಳಿ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನು. ಡೈರೆಕ್ಟ್ ನಿಮಗೆ PCPSI ಡೈರೆಕ್ಟ್ ಕ್ವಶನ್ ಅನ್ನ ಕೇಳ್ತಾನೆ. ಇವ್ರದ್ದು 2 ಮಾತಿದಾವೆ ತುಂಬ ಇಂಪಾರ್ಟೆಂಟ್. ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅಂತ ಹೇಳಿ, ಇಂಡಸ್ಟ್ರಿಯಲೈಸೇಷನ್ ಆರ್ ಪೆರಿಶ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಯೋಜನೆ ಅಥವಾ ಯೋಜಿಸಿ ಅಥವಾ ವಿನಾಶ ಹೊಂದಿ ಅಂತ ಹೇಳ್ತಾರೆ. ಪ್ಲಾನ್ ಆರ್ ಪೆರಿಶ್ ಅಂತಕ್ಕಂಥ ಒಂದು ಸ್ಲೋಗನ್ ಅನ್ನು ಕೊಟ್ಟಿರ್ತಾರೆ. ಇವೆರಡು ಡೈರೆಕ್ಟ್ ಕ್ವಶನ್ ಬಂದಿರತಕ್ಕಂಥದ್ದು. ತುಂಬ ಸಾರಿ ಕ್ವಶನ್ಗಳನ್ನು ಕೇಳಿದ್ದಾರೆ. ಕೈಗಾರಿಕೀಕರಣ ಅಥವಾ ವಿನಾಶ, ಪ್ಲಾನ್ ಆರ್ ಪೆರಿಶ್, ಯೋಜಿಸಿ ಅಥವಾ ವಿನಾಶ ಹೊಂದಿ ಅಂತ ಹೇಳಿ ಯಾರು ಹೇಳಿದ್ದಾರೆ ಅಂತ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರ ಕೃತಿ ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋಗೋದಕ್ಕಿಂತ ಮುಂಚೆನೆ ಇವರು ಯೋಜನೆಗಳನ್ನು ರೂಪಿಸ್ತಿರ್ತಾರೆ 1934ರಲ್ಲಿ ಅಂತ ಹೇಳಿ ನಾವು ಗಮನಿಸ್ತೇವೆ. ನಿಮಗೆ ಕರ್ನಾಟಕದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸರ್ ಎಂ ವಿಶ್ವೇಶ್ವರಯ್ಯ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಈಗ ಸುದ್ದಿಯಲ್ಲಿ ಕೂಡ ಇದ್ದಾರೆ. ದಟ್ಸ್ ವೈ ಇವ್ರ ಬಗ್ಗೆ ಕ್ವಶನ್ ಬರ್ತಾ ಇರುತ್ತೆ. ಸ್ವಲ್ಪ ಫೋಕಸ್ ಮಾಡಿ ಓದ್ತಾ ಹೋಗಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಷ್ಟ್ರೀಯ ಯೋಜನಾ ಸಮಿತಿ ಅಂತ ಹೇಳಿ. ಸ್ವಾತಂತ್ರ್ಯ ಪೂರ್ವದಲ್ಲಿ 1934-38 ಸಂದರ್ಭದಲ್ಲಿ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿ 1934ರಲ್ಲಿ ಇದು ರಚನೆ ಆಗಿರುತ್ತೆ. ಬ್ರಿಟಿಷ್ ಸರ್ಕಾರ ಇದನ್ನು ನೇಮಕ ಮಾಡಿರುತ್ತೆ. ಜವಾಹರ್ಲಾಲ್ ನೆಹರು ಇದರ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿ ನೋಡ್ತೇವೆ. ಭಾರತದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳನ್ನು ರೂಪಿಸುವಂತಹ, ಯೋಜನಾ ಮಾದರಿಗಳನ್ನು ರೂಪಿಸುವಂತಹ ಕೆಲಸವನ್ನು ಈ ಒಂದು ಪ್ಲಾನಿಂಗ್ ಕಮಿಷನ್, ರಾಷ್ಟ್ರೀಯ ಯೋಜನಾ ಸಮಿತಿ ಮಾಡಿರುತ್ತೆ ಅಂತೇಳಿ ನಾವು ಗಮನಿಸ್ತೇವೆ. ಬಟ್ ಏನಾಗುತ್ತೆ ಅಂತಂದರೆ 2ನೇ ಮಹಾಯುದ್ಧ 1939 ಈ ಸಂದರ್ಭದಲ್ಲಿ 2ನೇ ಮಹಾಯುದ್ಧ ಆರಂಭ ಆಗುತ್ತೆ. ಈ 2ನೇ ಮಹಾಯುದ್ಧದ ತರಾತುರಿಯಲ್ಲಿದ್ದಂತಹ ಮತ್ತು ಮೊದಲನೇ ಮಹಾಯುದ್ಧದಿಂದ ಆದಂತಹ ನಷ್ಟಗಳಿಂದಾಗಿ ಈ ಯೋಜನೆಯನ್ನು ಬ್ರಿಟಿಷ್ ಸರ್ಕಾರ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಹೇಳಿ ನಾವು ಗಮನಿಸ್ತೇವೆ. ಅದಾದಮೇಲೆ ಬರ್ತಕ್ಕಂಥದ್ದು ಸ್ನೇಹಿತರೆ ಬಾಂಬೆ ಯೋಜನೆ. ತುಂಬ ಇಂಪಾರ್ಟೆಂಟ್ ಆದಂತಹ ಯೋಜನೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ತುಂಬ ಇಂಪಾರ್ಟೆಂಟು. ಬಾಂಬೆ ಯೋಜನೆಯನ್ನು 1944ರಲ್ಲಿ ಒಂದು ಗ್ರೂಪು, ಬಿಸ್ನೆಸ್ ಮೆನ್ಗಳ ಒಂದು ಗ್ರೂಪ್ ಇದನ್ನು ರೆಡಿ ಮಾಡಿರುತ್ತೆ. ಇದನ್ನು ಭಾರತದ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಕರಿತೇವೆ. ಇಂಡಿಯನ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಹೇಳಿ ಬಾಂಬೆ ಯೋಜನೆಯನ್ನು ನಾವು ಕರಿತೇವೆ. ಇದನ್ನು JRD ಟಾಟಾ ಅವರಾಗಿರ್ಬೋದು, ಆಮೇಲೆ JP ಬಿರ್ಲಾ ಅವರಾಗಿರ್ಬೋದು, ಹೀಗೆ ಒಂದು 8 ಜನ ಕೈಗಾರಿಕೋದ್ಯಮಿಗಳು ಏನು ಮಾಡ್ತಾರೆ ಅಂತಂದರೆ ಇದನ್ನು ರೂಪಿಸ್ತಾರೆ ಅಂತ ಹೇಳಿ ನಾವು ಗಮನಿಸ್ತೇವೆ. 8 ಜನ ಕೈಗಾರಿಕೋದ್ಯಮಿಗಳು ಅಥವಾ ಬಿಸ್ನೆಸ್ ಮೆನ್ಗಳು ಈ ಒಂದು ಯೋಜನೆಯನ್ನು, ಬಾಂಬೆ ಯೋಜನೆಯನ್ನು ರೂಪಿಸಿರ್ತಾರೆ. ನಿಮಗೆ ಡೈರೆಕ್ಟ್ ಕ್ವಶನ್ ಬರುತ್ತೆ. ಇವುಗಳನ್ನು ಹೊಂದಿಸಿ ಬರೆಯೋಕ್ಕೆ ಕೇಳ್ತಾ ಇರ್ತಾನೆ. ದಟ್ಸ್ ವೈ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೈಗಾರಿಕಾ ಯೋಜನೆ, ಇಂಡಸ್ಟ್ರಿಯಲೈಸ್ಡ್ ಪ್ಲಾನ್ ಅಂತ ಹೇಳಿ, ಇಂಡಸ್ಟ್ರಿಯಲ್ ಪ್ಲಾನ್ ಅಂತ ಹೇಳಿ ಇದನ್ನು ನಾವು ಗುರುತಿಸ್ತೇವೆ. ಇದು ತೀವ್ರ ತರಹದ ಕೈಗಾರಿಕೀಕರಣಕ್ಕೆ ಮತ್ತು ಗ್ರಾಹಕ ಸರಕುಗಳ ಉತ್ಪಾದನೆಗೆ ಮತ್ತು ಸಮಾಜ ಕಲ್ಯಾಣ ಅಥವಾ ಅಸಮಾನತೆಯನ್ನು ತೊಡೆದು ಹಾಕಬೇಕು ಅಂತ ಹೇಳಿ ಯೋಜನೆಗಳನ್ನು ರೂಪಿಸಿರುತ್ತೆ. ಈ ಯೋಜನೆಯಲ್ಲಿ ಈ 8 ಜನರು ಕೂತ್ಕೊಂಡು, ಇವರೆಲ್ಲರೂ ಬಿಸ್ನೆಸ್ ಮೆನ್ಗಳಾಗಿರ್ತಾರೆ, ಇವರು ಕೈಗಾರಿಕೋದ್ಯಮಿಗಳಾಗಿರ್ತಾರೆ. ಇವರು ಭಾರತದಲ್ಲಿ ತುಂಬ ಹೇರಳವಾದ ನೈಸರ್ಗಿಕ ಸಂಪನ್ಮೂಲ ಇದೆ, ಮಾನವ ಸಂಪನ್ಮೂಲ ಇದೆ. ಇದನ್ನು ಬಳಸ್ಕೊಂಡು ಅದ್ಭುತವಾದಂತಹ ಕೈಗಾರಿಕಾ ವಲಯ, ತಯಾರಿಕಾ ವಲಯವನ್ನು ಕಟ್ಟಿದಾಗ ಮಾತ್ರ ಒಂದು ಅರ್ಥವ್ಯವಸ್ಥೆಯನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತಕ್ಕಂಥ ಒಂದು ಪ್ಲಾನಿಂಗನ್ನು ಇವರು ಮಾಡಿರ್ತಾರೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಇದನ್ನು ಕೈಗಾರಿಕಾ ಯೋಜನೆ ಅಂತ ಹೇಳಿ ನಾವು ಗುರುತಿಸ್ತೇವೆ. ಸ್ನೇಹಿತರೆ, ವಿಶ್ವೇಶ್ವರಯ್ಯನವರಾಗಿರ್ಬೋದು, ಈ ಬಾಂಬೆ ಯೋಜನೆಗಳಾಗಿರ್ಬೋದು ಗಾಂಧಿ ಪ್ಲಾನಿಗೆ ವೈರುಧ್ಯವಾಗಿರುತ್ತೆ, ವಿರುದ್ಧವಾಗಿರುತ್ತೆ. ಗಾಂಧೀಜಿಯವರು ಹೇಳ್ತಕ್ಕಂಥದ್ದು ಗ್ರಾಮೀಣಾಭಿವೃದ್ಧಿ ಅಥವಾ ಸ್ಥಳೀಯ ಒಂದು ಕೈಗಾರಿಕೆಗಳ ಅಭಿವೃದ್ಧಿ. ಬಟ್ ಇಲ್ಲಿ ಬರ್ತಕ್ಕಂಥದ್ದು ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು, ಮಾನವ ಸಂಪನ್ಮೂಲಗಳನ್ನು ಬಳಸ್ಕೊಳ್ಬೇಕು, ನಗರೀಕರಣಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಹೀಗಾಗಿ ಇಲ್ಲಿ 2 ಥರದ ವೈರುಧ್ಯಗಳನ್ನು ನಾವು ಕಾಣಿಸ್ತೇವೆ. ಗಾಂಧೀಜಿ ಪ್ಲಾನಿಂಗಿಗೂ ಮತ್ತು ವಿಶ್ವೇಶ್ವರಯ್ಯ ಮತ್ತು ಬಾಂಬೆ ಯೋಜನೆಗೂ ಇರತಕ್ಕಂಥ ವ್ಯತ್ಯಾಸ, ಇವ್ರದ್ದು ಗ್ರಾಮೀಣ ಮಟ್ಟದಲ್ಲಿ ಬೆಳವಣಿಗೆಯನ್ನು ಗಾಂಧೀಜಿ ಪ್ರೋತ್ಸಾಹಿಸಿದರೆ, ಬಾಂಬೆ ಯೋಜನೆ ನಗರೀಕರಣ ಮತ್ತು ಕೈಗಾರಿಕೀಕರಣಕ್ಕೆ ಹೆಚ್ಚು ಒಲವನ್ನು ನೀಡಿರುತ್ತೆ. 1944 ಬಾಂಬೆ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಗಾಂಧಿ ಯೋಜನೆ, ಗಾಂಧಿಯನ್ ಪ್ಲಾನ್ ಅಂತ ಹೇಳಿ ಕರಿತೇವೆ. 1944ರಲ್ಲಿ ಶ್ರೀಮನ್ ನಾರಾಯಣ್ ಅಗರ್ವಾಲ್ ಅಂತಕ್ಕಂಥವ್ರು ಈ ಯೋಜನೆಯನ್ನು ರೂಪಿಸ್ತಾರೆ. ಗಾಂಧಿ ಯೋಜನೆ ಅಂತಂದಾಗ ಮತ್ತೆ ಗಾಂಧೀಜಿ ಅಂತ ಅನ್ಕೋಬೇಡ್ರಿ, ಗಾಂಧೀಜಿಯವರ ಆದರ್ಶಗಳನ್ನು ಇಟ್ಟುಕೊಂಡು ಶ್ರೀಮನ್ ನಾರಾಯಣ್ ಅಗರ್ವಾಲ್ ಅಂತಕ್ಕಂಥದ್ದು ಗಾಂಧಿ ಪ್ಲಾನ್ ಅಂತಕ್ಕಂಥ ಯೋಜನೆಯನ್ನು ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ಹೇಳಿ ನೋಡ್ತೇವೆ. ವಿಕೇಂದ್ರೀಕೃತ ವ್ಯವಸ್ಥೆಯನ್ನು, ಇದು ಆರ್ಥಿಕ ವ್ಯವಸ್ಥೆಯನ್ನು ಅಂದರೆ ಅರ್ಥವ್ಯವಸ್ಥೆ ಸೆಂಟ್ರಲ್ಲು, ಸ್ಟೇಟು, ಆಮೇಲೆ ರೀಜ್ನಲ್ಲು, ಪ್ರಾದೇಶಿಕವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದನ್ನು ರೂಪಿಸಿದಂಥವರು
ಶ್ರೀಮಾನ್ ನಾರಾಯಣ್ ಅಗರ್ವಾಲ್ ಅವರು. ಅಂದರೆ ಗಾಂಧೀಜಿಯವರು ಹೇಳಿರ್ತಾರೆ, ಗ್ರಾಮೀಣ ಅಭಿವೃದ್ಧಿ, ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ ಹೇಳಿ ಆ ತತ್ವಗಳನ್ನು ಆದರ್ಶಗಳನ್ನು ಪಾಲಿಸಿದಂತಹ ವ್ಯಕ್ತಿನೇ ಅಗರ್ವಾಲ್ ಅವರು. ಆ ಒಂದು ಯೋಚನೆಯಲ್ಲೇ 1944ರಲ್ಲಿ ಈ ಒಂದು ಯೋಜನೆಯನ್ನು ರೂಪಿಸಿರ್ತಾರೆ. ಕೃಷಿ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಇವರು ಉತ್ತೇಜನವನ್ನು ನೀಡ್ತಾರೆ. ಸ್ವಾವಲಂಬಿ ಗ್ರಾಮಗಳನ್ನು ನಿರ್ಮಾಣ ಮಾಡಬೇಕು ಮತ್ತು ಸುಸ್ಥಿರ ಅಭಿವೃದ್ಧಿ, ಮುಂದಿನ ಪೀಳಿಗೆಯ ಆಶೆ ಆಕಾಂಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಇಂದಿನ ಜನರ ಆಶೆ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವಂತಹ ಅಭಿವೃದ್ಧಿಯನ್ನು ಇವರು ಏನು ಮಾಡ್ತಾರೆ ಅಂತ ಅಂದರೆ ನಿರೂಪಿಸ್ತಾರೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಜನತಾ ಯೋಜನೆ, ವೆರಿ ವೆರಿ ಇಂಪಾರ್ಟೆಂಟು, ಪೀಪಲ್ ಪ್ಲಾನ್ ಅಂತ ಹೇಳಿ ಕರಿತೇವೆ. 1945ರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಮಾನವತಾವಾದಿ ಮತ್ತು ಕಮ್ಯುನಿಸ್ಟ್ ಪಕ್ಷದ ಒಬ್ಬ ನೇತಾರನಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಮಾರ್ಕ್ಸ್ವಾದಿ ವಾದಗಳಿಂದ ಪ್ರೇರೇಪಿತವಾದಂಥ MN ರಾಯ್ ಅವರು, ಮನಬೇಂದ್ರನಾಥ ರಾಯ್ ಅವರು ಈ ಒಂದು ಯೋಜನೆಯನ್ನು ರೂಪಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಡೈರೆಕ್ಟ್ ಕ್ವಶನ್ ಬರ್ತಾ ಇರುತ್ತೆ. MN ರಾಯ್ ಅವರು ಭಾರತಕ್ಕೆ ಸಂವಿಧಾನ ಬೇಕು ಅಂತ ಹೇಳಿದಂತಹ ಮೊದಲ ವ್ಯಕ್ತಿ, ಸಂವಿಧಾನ ರಚನಾ ಸಮಿತಿ ಬೇಕು ಅಂತ ಹೇಳಿದಂತಹ ಮೊದಲನೇ ವ್ಯಕ್ತಿ ಅಂತ ಹೇಳಿ MN ರಾಯ್ ಅವ್ರನ್ನ ಗುರುತಿಸ್ತೇವೆ. ಇವರು ಒಬ್ಬ ಮಾನವತಾವಾದಿಯಾಗಿರ್ತಾರೆ. ಆಮೇಲೆ ಇದು ಮಾರ್ಕ್ಸ್ವಾದಿಯಾಗಿರ್ತಾರೆ. ಮಾರ್ಕ್ಸ್ ಸಿದ್ಧಾಂತಗಳಿಂದ ಇವರು ಪ್ರೇರೇಪಿತರಾಗಿರ್ತಕ್ಕಂಥದ್ದು. ಇಂಡಿಯನ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದಂತಹ ಮೊದಲ ವ್ಯಕ್ತಿಯಾಗಿ ಇವರು ಗುರುತಿಸ್ಕೊಳ್ತಾರೆ. ದಟ್ಸ್ ವೈ ಕೃಷಿ ಮತ್ತು ಕೈಗಾರಿಕೆ ಎರಡಕ್ಕೂ ಸಮಾನ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥದ್ದು ಇವರ ಒಂದು ವಾದ ಆಗಿರುತ್ತೆ ಅಂತ ಹೇಳಿ, ಇವರ ಒಂದು ಯೋಜನೆ ಆಗಿರುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟು ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್, ಮಾನವನಿಗೆ ಬೇಕಾದಂತಹ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಬೇಕು. ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸುವಂತಹ ಯೋಜನೆಯನ್ನು ರೂಪಿಸಿದಂಥವ್ರೆ ಈ ಒಬ್ಬ ಮನಬೇಂದ್ರನಾಥ್ ರಾಯ್ ಅವರ ಪ್ಲಾನೇ ಜನತಾ ಯೋಜನೆ, ಪೀಪಲ್ ಪ್ಲಾನ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಅದಾದಮೇಲೆ ಬರ್ತಕ್ಕಂಥದ್ದು ಸ್ನೇಹಿತರೆ ಸರ್ವೋದಯ ಯೋಜನೆ, ದ ಸರ್ವೋದಯ ಪ್ಲಾನ್ ಅಂತ ಹೇಳಿ ಕರಿತೇವೆ. 1950ರಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣರವರು ಈ ಯೋಜನೆಯನ್ನು ರೂಪಿಸ್ತಾರೆ. ಸರ್ವೋದಯದ ಪಿತಾಮಹ ಅಂತ ಹೇಳಿ ಗುರುತಿಸಿಕೊಳ್ಳುವಂತಹ ಜಯಪ್ರಕಾಶ್ ನಾರಾಯಣ್ ರಾವ್ ಅವರ ಯೋಜನೆ, ಜಯಪ್ರಕಾಶ್ ನಾರಾಯಣ್ ಅಂತ ಹೇಳಿ ಗುರುತಿಸ್ತೇವೆ. ಗಾಂಧೀಜಿ ಮತ್ತು ವಿನೋಬಾ ಭಾವೆ, ಸರ್ವೋದಯ ಅಂತ ಹೇಳಿ ಬಂದಾಗ ನಾವು ವಿನೋಬಾ ಭಾವೆ ಅವರನ್ನ ಗುರುತಿಸ್ತೇವೆ. ಬಟ್ ಗಾಂಧೀಜಿ ಮತ್ತು ವಿನೋಬಾ ಭಾವೆ ಅವರ ಒಂದು ವಿಚಾರಧಾರೆಗಳಿಂದ ಪ್ರೇರೇಪಿತರಾದಂತಹ ಜಯಪ್ರಕಾಶ್ ನಾರಾಯಣ್ ಅವರು JP ಮೂವ್ಮೆಂಟ್ ಅಂತ ಹೇಳಿ ನಾವು ಗಮನಿಸ್ತೇವೆ. ಭಾರತದ ಇತಿಹಾಸವನ್ನು ಗಮನಿಸಿದಾಗ ಸ್ವಾತಂತ್ರ್ಯೋತ್ತರದಲ್ಲಿ, ಸ್ವಾತಂತ್ರ್ಯ ಸಿಕ್ಕ ನಂತರ JP ಮೂವ್ಮೆಂಟ್ ಅಂತಕ್ಕಂಥದ್ದು ಒಂದು ಸರ್ವೋದಯ ಮೂವ್ಮೆಂಟ್ ಅಂತ ಹೇಳಿ ಕರಿತೇವೆ. ತುಂಬ ಇಂಪಾರ್ಟೆಂಟ್ ಆದಂತಹ ಮೂವ್ಮೆಂಟು. 1950ರಲ್ಲಿ ಇವರು ರೂಪಿಸಿದಂತಹ ಸರ್ವೋದಯ ಪ್ಲಾನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವರು ಕೃಷಿ ಆಧಾರಿತ ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಬೇಕು. ಇವರ ಇಂಟೆನ್ಷನ್ನು ಸೇಮ್ ಆ್ಯಸ್ ಯೂಶುವಲ್ ಜನತಾ ಪ್ಲಾನ್, ಕೃಷಿಯ ಜೊತೆಗೆ ಕೈಗಾರಿಕೆ, ಸಣ್ಣ ಕೈಗಾರಿಕೆ ಮತ್ತು ಕೃಷಿ ಆಧಾರಿತ ಗೃಹ ಚಟುವಟಿಕೆಗಳು ಏನಿರ್ತವೆ ಅವುಗಳಿಗೆ ಪ್ರೋತ್ಸಾಹ ಕೊಡಬೇಕು. ಕೃಷಿ ಆಧಾರಿತ ಅಂತಂದರೆ ಪಶುಸಂಗೋಪನೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಅಥವಾ ಸೆರಿಕಲ್ಚರ್ ಆಗಿರ್ಬೋದು, ಕೃಷಿಯ ಜೊತೆಗೆ ಮಾಡುವಂತಹ ಕಾರ್ಯಗಳಿಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ಇವರು ಸರ್ವೋದಯ ಪ್ಲಾನ್ನಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಆರ್ಥಿಕ ಕಾರ್ಯಕ್ರಮಗಳ ಸಮಿತಿ, ಎಕನಾಮಿಕ್ ಪ್ರೋಗ್ರಾಮಿಂಗ್ ಕಮಿಟಿ ಅಂತ ಹೇಳಿ ನಾವು ಕರಿತೇವೆ. 1947ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಇದನ್ನು ನೇಮಿಸ್ತಾರೆ. ಭಾರತದ ಮೊದಲ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು 1947ರಲ್ಲಿ ಈ ಒಂದು ಕಮಿಟಿಯನ್ನು ನೇಮಕ ಮಾಡ್ತಾರೆ. EPC ಅಂತ ಹೇಳಿ ಕರಿತೇವೆ, ಎಕನಾಮಿಕ್ ಪ್ರೋಗ್ರಾಮಿಂಗ್ ಕಮಿಟಿ ಅಂತ ಹೇಳಿ ಇದನ್ನು ನಾವು ಕರಿತೇವೆ. ಭಾರತದಲ್ಲಿ ಈ ತರಹದ ಹಲವಾರು ಯೋಜನೆಗಳನ್ನು ತಂದಿರೋದ್ರಿಂದನೇ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಹೇಳಿ ಜವಾಹರಲಾಲ್ ನೆಹರು ಅವರನ್ನು ಕರಿತೇವೆ. ಸ್ನೇಹಿತರೆ, ಕ್ಲೀನಾಗಿ ನೆನಪಿಟ್ಕೊಂಡಿರಿ, ಯೋಜನೆಗಳ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದಲ್ಲಿ ಯೋಜನೆಗಳ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ, ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಜವಾಹರ್ಲಾಲ್ ನೆಹರು ಅವರು. ನೆಕ್ಸ್ಟು ಇವರು 1929ರಲ್ಲಿ ನಾನೇನು ರಷ್ಯಾದಲ್ಲಿ ಸ್ಟಾಲಿನ್ ಅಂತ ಹೇಳಿದೆ, ಅವರು ರೂಪಿಸಿದ್ದಂತಹ ಗೋಸ್ ಪ್ಲಾನ್ ಅಂತ ಹೇಳಿ ಕರೀತಾರೆ ಅವುಗಳನ್ನು. ಗೋಸ್ ಪ್ಲಾನ್ಗಳು ಅವುಗಳು ಕೂಡ ಇದೇ ಥರದ ಪಂಚವಾರ್ಷಿಕ ಯೋಜನೆಯ ಮಾಡೆಲಲ್ಲಿ ಇದ್ದಂತಹ ಯೋಜನೆಗಳಿಂದ ಪ್ರೇರೇಪಿತರಾಗಿ ಆ ಯೋಜನೆಗಳನ್ನು ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ರಷ್ಯಾದಿಂದ ಆ ಯೋಜನೆಗಳನ್ನು ಎರವಲು ಪಡ್ಕೊಂಡು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಈ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರೋದಕ್ಕೋಸ್ಕರನೇ 1950 ಮಾರ್ಚ್ 15ರಂದು ಯೋಜನಾ ಆಯೋಗ, ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿ ಒಂದು ಕಮಿಷನನ್ನು ಇವರು ಏನು ಮಾಡ್ತಾರೆ, ಫ್ರೇಮ್ ಮಾಡ್ತಾರೆ ಅಂತ ಹೇಳಿ ನಾವು ಗಮನಿಸ್ತೇವೆ.
ಈ ಯೋಜನಾ ಆಯೋಗ ಹೇಗಿತ್ತು, ಈಗಿಲ್ಲ, ಬಟ್ ಹೇಗಿತ್ತು ಅಂತಕ್ಕಂಥ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಯಾಕಂದರೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ಲಾನಿಂಗ್ ಕಮಿಷನ್ ಅಂತಕ್ಕಂಥದ್ದು. 1948ರಲ್ಲಿ ಕೆ ಸಿ ನಿಯೋಗಿಯವರ ಶಿಫಾರಸ್ಸಿನ ಅನ್ವಯ ಯೋಜನಾ ಆಯೋಗವನ್ನು ಆರಂಭಿಸಲಾಯಿತು. ನೆನಪಿರಲಿ, ಯಾರು ಇದಕ್ಕೆ ಶಿಫಾರಸ್ಸು ಮಾಡಿದ್ದು ಅಂತಂದರೆ ಕೆ ಸಿ ನಿಯೋಗಿ ಅವರು. ಇದರ ಅಧ್ಯಕ್ಷರು ಯಾರಾಗಿ ಇರ್ತಿದ್ರು ಅಂತಂದರೆ ಪದನಿಮಿತ್ತ ಅಧ್ಯಕ್ಷರಾಗಿ ಪ್ರಧಾನಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅಂತಂದರೆ ಆವಾಗ ಯಾರು ಪ್ರಧಾನಿಗಳು ಇರ್ತಿದ್ರೋ ಅವರು ಇದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇದೊಂದು ಶಾಸನಬದ್ಧವಲ್ಲದ ಸಂಸ್ಥೆ. ಇದು ಪ್ರೆಸಿಡೆನ್ಸಿಯಲ್ ಆರ್ಡರ್ ಮೂಲಕ, ಒಂದು ಕಾರ್ಯಾಂಗೀಯ ಆರ್ಡರ್ ಮೂಲಕ ಜಾರಿಗೆ ಬಂದಿರುತ್ತೆ. ಇದಕ್ಕೆ ಶಾಸನ ಇರಲ್ಲ ಮತ್ತು ಸಂವಿಧಾನಾತ್ಮಕವಾಗಿಯೂ ಇರೋದಿಲ್ಲ. ನಿಮಗೆ ಕ್ವಶನನ್ನು ಕೇಳ್ಬೋದು, ಯೋಜನಾ ಆಯೋಗ ಒಂದು ಸಂವಿಧಾನಾತ್ಮಕ ಸಂಸ್ಥೆ, ಕಾರ್ಯಾಂಗೀಯ ಆದೇಶದ ಮೂಲಕ ಜಾರಿಗೆ ಬಂದಂತಹ ಸಂಸ್ಥೆ, ಶಾಸನಬದ್ಧ ಸಂಸ್ಥೆ, ಈ ಥರದ ಕ್ವಶನ್ಗಳನ್ನು ಕೊಡ್ತಿರ್ತಾನೆ. ನೆನಪಿಟ್ಕೊಂಡಿರಿ, ಇದನ್ನು ಒಂದು ಕಾರ್ಯಾಂಗೀಯ ಆದೇಶದ ಮೇಲೆಗೆ ಪ್ರೆಸಿಡೆನ್ಸ್ ಆರ್ಡರ್ ಮೂಲಕ ಇದನ್ನು ಜಾರಿಗೆ ತರಲಾಗಿರುತ್ತೆ. ಇದೊಂದು ಶಾಸನಬದ್ಧವಲ್ಲದ ಮತ್ತು ಸಂವಿಧಾನಾತ್ಮಕವಲ್ಲದ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತೆ. ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರಧಾನಿಗಳು ಅದರ ಅಧ್ಯಕ್ಷರಾಗಿರುತ್ತಾರೆ ಅಂತ ಹೇಳಿದೆ. ಇದರ ಮೊದಲನೇ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಆಗಿದ್ದರು. ಇದರ ಕೊನೆಯ ಅಧ್ಯಕ್ಷರಾಗಿ ಯಾರು ಕಾರ್ಯವನ್ನು ನಿರ್ವಹಿಸಿದ್ರು ಅಂತಂದರೆ ಮಾನ್ಯ ನರೇಂದ್ರ ಮೋದಿ ಅವರು ಇದರ ಕೊನೆಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಿ ನೋಡ್ತೇವೆ. ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅಂತ ಅಂದರೆ ಗುಲ್ಜಾರಿಲಾಲ್ ನಂದಾ ಅವರು. ಇವರನ್ನು ಪ್ರೆಸಿಡೆಂಟ್ ನೇಮಕ ಮಾಡ್ತಾ ಇದ್ರು. ಗುಲ್ಜಾರಿಲಾಲ್ ನಂದಾ ಅವರು ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಹಾಗಾದರೆ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷರು ಯಾರು ಅಂತಂದರೆ ಮಾಂಟಿಂಗ್ ಸಿಂಗ್ ಅಹುಲುವಾಲಿಯಾ ಅಂತಕ್ಕಂಥವ್ರು. ಮಾಂಟಿಂಗ್ ಸಿಂಗ್ ಅಹುಲುವಾಲಿಯಾ ಅಂತಕ್ಕಂಥವ್ರು ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷರು ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಕನ್ನಡಿಗ ಯಾರು ಅಂತ ಅಂದರೆ ರಾಮಕೃಷ್ಣ ಹೆಗಡೆ ಅವರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತಹ ಹಲವಾರು ಬದಲಾವಣೆಗೆ ಕಾರಣ ಆಗಿದ್ದಂತಹ ರಾಮಕೃಷ್ಣ ಹೆಗಡೆ ಅವರು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಈ ಯೋಜನಾ ಆಯೋಗಕ್ಕೆ ಪ್ಲಾನಿಂಗ್ ಕಮಿಷನ್ಗೆ ಬದಲಾಗಿ 2015 ಜನವರಿ 1ರಿಂದ ನೀತಿ ಆಯೋಗ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಲಾಗುತ್ತೆ. NDA ಗೌರ್ನಮೆಂಟಿನ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಕ್ಕಂಥ ಒಂದು ಕಮಿಷನನ್ನು, ಒಂದು ಆಯೋಗವನ್ನು, ಒಂದು ಇಲಾಖೆಯನ್ನು ಪರಿಚಯಿಸುತ್ತೆ. ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಬ್ರೀಫ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ನಿನ ಜೊತೆಯಲ್ಲಿ ಇದನ್ನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲನ್ನು 1992 ಆಗಸ್ಟ್ 6ನೇ ತಾರೀಕು ಪ್ರಾರಂಭ ಮಾಡಲಾಗಿರುತ್ತೆ. 1992 ಆಗಸ್ಟ್ 6ನೇ ತಾರೀಕು ಇದನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಇದರ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಆರ್ಥಿಕ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳು ಮತ್ತು ಕೇಂದ್ರದ ನಡುವೆ, ರಾಜ್ಯ ಮತ್ತು ಯೋಜನಾ ಆಯೋಗಗಳ ನಡುವೆ ಸಮನ್ವಯತೆಯನ್ನು ಸಾಧಿಸೋದು. ಅಂದರೆ ಪ್ಲಾನ್ ಮಾಡೋದು ಪ್ಲಾನಿಂಗ್ ಕಮಿಷನ್ನು, ಅವೆರಡರ ನಡುವೆ ಸಮನ್ವಯತೆಯನ್ನು ಸಾಧಿಸೋದು ಯಾವುದು ಅಂತ ಅಂದರೆ ಡೆವಲಪ್ಮೆಂಟ್ ಕೌನ್ಸಿಲಿನ ಕೆಲಸ ಆಗಿರುತ್ತೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯ ಅದಾಗಿರುತ್ತೆ. ಪ್ರಧಾನಮಂತ್ರಿಯವರೇ ಇದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇವುಗಳನ್ನು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನು ಮೌಲ್ಯಮಾಪನ ಮಾಡೋದು ಮತ್ತು ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವಂಥ ಕಾರ್ಯ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯದಾಗಿರುತ್ತೆ. ಅಂದರೆ ಏನೇ ಒಂದು ಪ್ಲಾನಿಂಗ್ ಕಮಿಷನ್ ಏನು ಯೋಜನೆಗಳನ್ನು ತಂದಿರುತ್ತೆ, ಅದರಲ್ಲಿ ಏನಾದ್ರು ಏರಿಳಿತಗಳಾಗಿದ್ದಾವ, ತೊಂದರೆಗಳಾಗಿದ್ದಾವ, ಪ್ರಾದೇಶಿಕವಾಗಿ ಏನಾದ್ರು ಗೊಂದಲಗಳು ಉಂಟಾಗಿದ್ದಾವ, ಇವುಗಳನ್ನು ನಿವಾರಿಸುವಂಥ ಕೆಲಸವನ್ನು ಡೆವಲಪ್ಮೆಂಟ್ ಕೌನ್ಸಿಲ್ ಮಾಡ್ತಾ ಇರುತ್ತೆ. ಇದನ್ನು ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ನಾವು ಕರಿತಾ ಇರ್ತೀವಿ. ಯಾಕಂತಂದರೆ ಪ್ಲಾನಿಂಗ್ ಕಮಿಷನ್ ತಂದಂಥ ಯೋಜನೆಗಳನ್ನು ಮೌಲ್ಯಮಾಪನ ಮಾಡುವಂಥ ಕೆಲಸವನ್ನು ಇದು ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರಿತಾ ಇರ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ಹಾಗಾದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರ ನೆನಪಿರಲಿ, ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದವರು ಯಾರು ಅಂತಂದರೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್. ಅವುಗಳನ್ನು ಮೌಲ್ಯಮಾಪನ ಮಾಡಿ ರಾಜ್ಯ ಮತ್ತು ಯೋಜನಾ ಆಯೋಗದ ನಡುವೆ ಸಮನ್ವಯತೆಯನ್ನು ಸಾಧಿಸುವಂಥ ಕೆಲಸ ಮಾಡೋರು ಯಾರು ಅಂತಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಎಷ್ಟು ಪಂಚವಾರ್ಷಿಕ ಯೋಜನೆಗಳು ಬಂದವು, ಏನೇನು ಕಾರ್ಯಗಳನ್ನು ಮಾಡಿದವು, ಒಂದೊಂದಾಗೆ ಡೀಪಾಗಿ ತಿಳ್ಕೊತಾ ಹೋಗೋಣ.
ಮೊದಲನೇದು ಮೊದಲ ಪಂಚವಾರ್ಷಿಕ ಯೋಜನೆ ಅಂತ ಹೇಳಿ ಗಮನಿಸ್ತೇವೆ. ನಿಮಗೆ ನಾನು ಇಲ್ಲಿ ಏನು ಪಾಯಿಂಟ್ಸ್ಗಳನ್ನು ಕೊಡ್ತಿದ್ದೀನಿ ಇವೆಲ್ಲವೂ ನಿಮಗೆ ಕ್ವಶನ್ ಆಗ್ತಕ್ಕಂಥವೆ. ಹಿಂದಿನ ಎಲ್ಲ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡ್ರಿ, ಇವೇ ಬೇಸ್ಡ್ ಆಗಿ ನಿಮಗೆ ಕ್ವಶನ್ ಪೇಪರಲ್ಲಿ ಕ್ವಶನ್ಗಳನ್ನು ಕೇಳ್ತಿರೋದು. ಸೊ ಅದಕ್ಕೋಸ್ಕರ ಕ್ಲೀನಾಗಿ ನೋಟ್ಸ್ ಮಾಡ್ಕೊಳ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಮುಂದೆ ಏನಿದೆ ಇನ್ನೂ ವರ್ಕೌಟ್ ಮಾಡಿರಿ. ಒಂದೊಂದು ಪಂಚವಾರ್ಷಿಕ ಯೋಜನೆಗಳನ್ನೇ 1 ಅವರ್ ಕ್ಲಾಸ್ ಮಾಡುವಂಥ ಸಿಲೆಬಸ್ ಇದೆ KPSC ಅಂತಂದರೆ, ಅಷ್ಟು ವ್ಯಾಸ್ಟ್ ಆಗಿರುತ್ತೆ. ಬಟ್ ನೀವು ಇವುಗಳನ್ನ ಬೇಸಿಕ್ಕಾಗಿ ಇಟ್ಕೊಂಡು ಒಂದು ಸ್ವಲ್ಪ ವರ್ಕ್ ಮಾಡಿದಿರಿ ಅಂತಂದರೆ ಯು ಕ್ಯಾನ್ ಈಸಿಲಿ ಅದನ್ನು ಕ್ಯಾಪ್ಚರ್ ಮಾಡ್ಕೋಬೋದು. ಮೊದಲನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳಿ ಬಂದಾಗ ಇದರ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಆ್ಯಸ್ ಯೂಶುವಲ್ ನಮಗೆ ಗೊತ್ತಿರುತ್ತೆ. 1951ರಿಂದ 1956ರವರೆಗೆ ಮೊದಲ ಪಂಚವಾರ್ಷಿಕ ಯೋಜನೆ ಇರುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಗುಲ್ಜಾರಿಲಾಲ್ ನಂದಾ ಅವರು ಇದರ ಮೊದಲ ಉಪಾಧ್ಯಕ್ಷರಾಗಿರುತ್ತಾರೆ. ಆದ್ಯತೆಯನ್ನೇ ಯಾವುದಕ್ಕೆ ನೀಡಿರ್ತಾರೆ ಅಂತಂದರೆ ಕೃಷಿ, ನೀರಾವರಿ ಮತ್ತು ಆಹಾರ ಉತ್ಪಾದನೆ. ಡೈರೆಕ್ಟ್ ಕ್ವಶನನ್ನು ಕೇಳ್ತಾನೆ, ಮೊದಲ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಯಾವುದಾಗಿತ್ತು ಅಂತ ಹೇಳಿ. ದಟ್ಸ್ ವೈ ನೆನಪಿಟ್ಕೊಂಡಿರಿ, ಕೃಷಿ ಆಗಿರ್ಬೋದು, ನೀರಾವರಿ ಮತ್ತು ಆಹಾರ ಉತ್ಪಾದನೆಗೆ ಆದ್ಯತೆಯನ್ನು ನೀಡಲಾಗಿರುತ್ತೆ. GDP ಗುರಿ ಎಷ್ಟಿರುತ್ತೆ ಅಂತಂದರೆ 2.1% ಇರುತ್ತೆ. ಸಾಧಿಸಿದ್ದೆಷ್ಟು ಅಂತಂದರೆ 3.7% ಸಾಧನೆ ಆಗಿರುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಯಾವ ಆಧಾರದ ಮೇಲೆ ಇದನ್ನು ನೇಮಕ ಮಾಡಲಾಗಿರುತ್ತೆ, ಯಾರ ಆಧಾರ ಅಂತಂದರೆ ಹೆರಾಲ್ಡ್ ಡೋಮರ್ ಮಾದರಿ ಅಂತ ಹೇಳಿ ಕರಿತೀವಿ. ನಿಮಗೆ ಡೈರೆಕ್ಟ್ ಕ್ವಶನ್ ಅನ್ನು ಕೇಳ್ಬೋದು, ಮಾದರಿ ಯಾವುದು, ಮಾಡೆಲ್ ಯಾವುದು ಅಂತಂದರೆ ಹೆರಾಲ್ಡ್ ಡೋಮರ್ ಮಾದರಿ ಅಂತ ಹೇಳಿ ನಾವು ಗಮನಿಸ್ತೇವೆ. ಹಾಗಾದರೆ ಏನು ಸಾಧನೆಗಳನ್ನು ಮಾಡ್ತು ಮೊದಲ ಪಂಚವಾರ್ಷಿಕ ಯೋಜನೆ? ತುಂಬ ಸಾಧನೆಯನ್ನು ಮಾಡಿದೆ ಸ್ನೇಹಿತರೆ. ಹಾಗಂತ ಹೇಳಿ ನಾವು ಇವುಗಳನ್ನು ಇಷ್ಟೇನ ಅಂತ ಅಂದ್ಕೊಳ್ಳೋಂಗಿಲ್ಲ. ಸ್ವಲ್ಪ ವರ್ಕ್ ಮಾಡಬೇಕು. ನೀವು ಎಲ್ಲವನ್ನೂ ಇದರಲ್ಲಿ ತುಂಬೋದಕ್ಕಾಗೋದಿಲ್ಲ. ಸ್ವಲ್ಪ ವರ್ಕ್ ಮಾಡಿ. ಅಂದರೆ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪಾಯಿಂಟ್ಗಳನ್ನೇ ಮಾತಾಡ್ತಾ ಹೋಗ್ತೀನಿ. ಒಂದು ಪಂಚವಾರ್ಷಿಕ ಯೋಜನೆ ಮುಗಿದ ತಕ್ಷಣ ಅದನ್ನು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮೌಲ್ಯಮಾಪನ ಮಾಡುತ್ತೆ. ಇದರ ಸಾಧನೆ ಏನಾರು ಆಗಿದೆಯಾ ಅಂತ ಹೇಳಿ. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ 1951ರಲ್ಲಿ 50ರಲ್ಲಿ ಪ್ಲಾನಿಂಗ್ ಕಮಿಷನ್ ಸ್ಟಾರ್ಟ್ ಆಗಿರುತ್ತೆ. 1951ರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದಾದಮೇಲೆ ನೆನಪಿಟ್ಕೊಂಡಿರಿ ಸ್ನೇಹಿತರೆ, ಮೊದಲು ಬಂದಂತಹ ಈ ಮೊದಲ ಪಂಚವಾರ್ಷಿಕ ಯೋಜನೆ ಆಹಾರ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತೆ. ಯಾಕೆ ಆಹಾರ ಉತ್ಪಾದನೆಗೆ ಆದ್ಯತೆಯನ್ನು ನೀಡುತ್ತೆ ಅಂತಂದರೆ ಭಾರತ ಆ ಸಂದರ್ಭದಲ್ಲಿ ತುಂಬ ಬಡತನದಲ್ಲಿರುತ್ತೆ. ನಾವು ಇನ್ನೂ ಕಾನ್ಸ್ಟಿಟ್ಯೂಷನನ್ನು ಫ್ರೇಮ್ ಮಾಡ್ಕೊಂಡಿರ್ತೀವಿ ಆಗ. ಸೊ ಭಾರತದಲ್ಲಿ ಆಹಾರ ಸಮಸ್ಯೆ, ಕೋಮುಗಲಭೆಗಳು, ಆಮೇಲೆ ಬಡತನ, ಇದು ಬರಗಾಲ, ಈ ಥರದ ಹಲವಾರು ಸಿಚುವೇಶನ್ಗಳನ್ನು ಎದುರಿಸ್ತಾ ಇರೋದ್ರಿಂದ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು, ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಇದರ ಸಾಧನೆಗಳು ಏನು? ಮೊದಲ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಅಂತಂದರೆ ಈ ಯೋಜನೆಯ ಸಂದರ್ಭದಲ್ಲಿ 3 ಯೋಜನೆಗಳು ಆಗ್ತವೆ. ಒಂದು ಬಾಕ್ರಾನಂಗಲ್ಲು, ಹಿರಾಕುಡ್ಡು ಮತ್ತು ಮೆಟ್ಟೂರು ಜಲಾಶಯಗಳು. ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಬಾಕ್ರಾನಂಗಲ್ ಯೋಜನೆ, ಹಿರಾಕುಡ್ ಯೋಜನೆ ಮತ್ತು ಮೆಟ್ಟೂರು ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಲಾಗುತ್ತೆ. ಡೈರೆಕ್ಟ್ ಕ್ವಶನ್ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಒಂದೊಂದು ಇದು ಗ್ರಾಮೀಣ ಮಟ್ಟದಲ್ಲಿ ಮಾಡಬೇಕು, ಸಮುದಾಯಗಳನ್ನು ಅಭಿವೃದ್ಧಿ ಮಾಡಬೇಕು, ಬೇಸ್ನಿಂದ ಇಂಪ್ರೂವ್ ಮಾಡ್ಕೊತಾ ಬರಬೇಕು ಅಂತ ಹೇಳಿ 1952ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಕಾರ್ಯಕ್ರಮವೇ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ನೆಕ್ಸ್ಟು 1952ರಲ್ಲಿ ಕುಟುಂಬ ಯೋಜನೆಗಳನ್ನು ಜಾರಿಗೊಳಿಸಲಾಗಿರುತ್ತೆ. ಇದು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳಿ ಕರಿತಿರ್ತೇವೆ. ಇದನ್ನು ಕುಟುಂಬ ಕಲ್ಯಾಣ ಯೋಜನೆ, ಫ್ಯಾಮಿಲಿ ವೆಲ್ಫೇರ್ ಪ್ಲಾನಿಂಗ್ ಅಂತ ಹೇಳಿ 1977ರಲ್ಲಿ ಬದಲಾಯಿಸಲಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆ, ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂತ ಹೇಳಿ ರಾಷ್ಟ್ರೀಯ ವಿಸ್ತರಣಾ ಸೇವಾ ಪ್ರೋಗ್ರಾಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. 1956ರಲ್ಲಿ ಸ್ನೇಹಿತರೆ 5 IITಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ 5 IITಗಳನ್ನು ಪ್ರಾರಂಭ ಮಾಡಲಾಗುತ್ತೆ. 1951ರಲ್ಲಿ ಪ್ರಥಮ IIT ಪಶ್ಚಿಮ ಬಂಗಾಳದ ಖರಗ್ಪುರ್ನಲ್ಲಿ ಆರಂಭ ಆಗುತ್ತೆ. 1956ರಲ್ಲಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನನ್ನು ಅಂದಿನ ಮೊದಲ ಶಿಕ್ಷಣ ಸಚಿವರಾಗಿದ್ದಂತಹ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು 1956ರಲ್ಲಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನನ್ನು, ಈಗೇನು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಇದೆ, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತ ಏನು ಕರಿತೀವಿ, ಇದನ್ನು ಆರಂಭ ಮಾಡ್ತಾರೆ. ಡೈರೆಕ್ಟ್ ಕ್ವಶನ್ನು ನಿಮಗೆ ಕೇಳ್ಬೋದು. ಹಲವಾರು ಈ ಥರದ ಕ್ವಶನ್ಗಳನ್ನು ನಿಮಗೆ ಕಾಯ್ತಾ ಇರ್ತಾನೆ. ಯಾವ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಬಂದವು ಈ ಯೋಜನೆಗಳು ಅಂತ ಹೇಳಿ ಕೇಳ್ಬೋದು. ತುಂಬ ಕಾನ್ಸಂಟ್ರೇಟ್ ಮಾಡಿಕೊಂಡು ಓದ್ತಾ ಹೋಗಿ.
ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 1961. ಇದರ ಅಧ್ಯಕ್ಷರು ಕೂಡ ಜವಾಹರ್ಲಾಲ್ ನೆಹರು ಅವರೇ ಆಗಿರ್ತಾರೆ. ಯಾಕಂತಂದರೆ 1964ರವರೆಗೂ ಜವಾಹರ್ಲಾಲ್ ನೆಹರು ಪ್ರಧಾನಿಗಳಾಗಿರ್ತಾರೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಉಪಾಧ್ಯಕ್ಷರಾಗಿ ಟಿ ಕೃಷ್ಣಮಾಚಾರಿ ಅವರು ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಆದ್ಯತೆಯನ್ನು ನೀಡಲಾಗುತ್ತೆ. 5% ಗುರಿಯನ್ನು ಇಟ್ಕೊಂಡಿರ್ತೀವಿ, 4.7% ಗುರಿ ಸಾಧನೆಯನ್ನು ಮಾಡ್ತೀವಿ. ನೆಕ್ಸ್ಟು ಈ ಒಂದು ಪಂಚವಾರ್ಷಿಕ ಯೋಜನೆಯ ಆಧಾರ ಯಾವುದು ಅಂತಂದರೆ PC ಮಹಲನೋಬಿಸ್ ಮಾದರಿ ಅಂತ ಹೇಳಿ ಕರಿತೀವಿ. ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ ತುಂಬ ಸಾರಿ. PC ಮಹಲನೋಬಿಸ್ ಮಾದರಿ ಅಂತಂದರೆ ಏನು? ಭಾರತದ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದಂಥ ಯೋಜನೆಗಳನ್ನು ರೂಪಿಸಿದಂತಹ ವ್ಯಕ್ತಿ, ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅವರು ಒಂದು ಯೋಜನೆಯನ್ನು, ಒಂದು ಮಾದರಿಯನ್ನು ಕೊಡ್ತಾರೆ, ಮಾಡೆಲನ್ನು ಕೊಡ್ತಾರೆ. ಅದನ್ನೇ PC ಮಹಲನೋಬಿಸ್ ಮಾದರಿ ಅಂತ ಹೇಳಿ ನಾವು ಕರಿತೀವಿ. ಎರಡನೇ ಪಂಚವಾರ್ಷಿಕ ಯೋಜನೆಯ ಮಾದರಿ PC ಮಹಲನೋಬಿಸ್ ಮಾದರಿ. ಎರಡನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಆದಂತಹ ಸಾಧನೆಗಳನ್ನು ನಾವು ಗುರುತಿಸಿದಾಗ 1956ರಲ್ಲಿ ಕೈಗಾರಿಕಾ ನೀತಿಯ ಘೋಷಣೆ ಆಗುತ್ತೆ. ಭಾರತದ ಆರ್ಥಿಕ ಸಂವಿಧಾನ ಅಂತ ಹೇಳಿ ನಾವು ಇದನ್ನು ಕರಿತೀವಿ. 1956ರ ಕೈಗಾರಿಕಾ ನೀತಿಯ ಘೋಷಣೆಯನ್ನು ಭಾರತದ ಆರ್ಥಿಕ ಸಂವಿಧಾನ ಅಂತ ಹೇಳಿ ಕರಿತೀವಿ. 3 ಪ್ರಮುಖ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು, ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ಗಳು ಆರಂಭ ಆಗ್ತವೆ. ಒಂದು ಬಿಲಾಯ್ ಛತ್ತೀಸ್ಗಢದಲ್ಲಿ ಬರುತ್ತೆ, ರಷ್ಯಾದ ಸಹಯೋಗದಲ್ಲಿ. ನೆಕ್ಸ್ಟ್ ರೋರ್ಕೆಲಾ, ಇದು ಒಡಿಸ್ಸಾದಲ್ಲಿ ಬರುತ್ತೆ, ಜರ್ಮನಿಯ ಸಹಯೋಗದಲ್ಲಿ. ನೆಕ್ಸ್ಟ್ ದುರ್ಗಾಪುರ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ, ಇಂಗ್ಲೆಂಡಿನ ಸಹಯೋಗದಲ್ಲಿ ಕೈಗಾರಿಕೆಗಳನ್ನು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಆರಂಭ ಮಾಡಲಾಗುತ್ತೆ. ಹಾಗೆ 3 ರಸಗೊಬ್ಬರದ ಕೈಗಾರಿಕೆಗಳು ಆರಂಭ ಆಗ್ತವೆ. ರೋರ್ಕೆಲಾ ಒಡಿಶಾದಲ್ಲಿ ಬರುತ್ತೆ, ನೈವೇಲಿ ತಮಿಳುನಾಡಿನಲ್ಲಿ ಬರುತ್ತೆ, ನಂಗಲ್ ಪಂಜಾಬ್ನಲ್ಲಿ ಬರುತ್ತೆ. KASನಲ್ಲಿ ಬಂದಿರತಕ್ಕಂಥ, KPSCಯಲ್ಲಿ ಕೇಳಿರ್ತಕ್ಕಂಥ ಎರಡನೇ ಪಂಚವಾರ್ಷಿಕ ಯೋಜನೆಯ ಬ್ಯೂಟಿಫುಲ್ ಕ್ವಶನ್ಗಳು ತುಂಬ ಇಂಪಾರ್ಟೆಂಟು. ತುಂಬ ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇ ಪಂಚವಾರ್ಷಿಕ ಯೋಜನೆ, ಥರ್ಡ್ ಎಕಾನಮಿಕ್ ಪ್ಲಾನಿಂಗ್ ಅಂತ ಹೇಳಿ ಕರಿತೀವಿ. 5 ಇಯರ್ ಪ್ಲಾನಿಂಗಲ್ಲಿ 1961ರಿಂದ 1966ರವರೆಗೆ ಇವುಗಳು ಕಾರ್ಯವನ್ನು ನಿರ್ವಹಿಸಿರುತ್ತೆ. ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಯಾಕೆಂತಂದರೆ ಈ ಸಂದರ್ಭದಲ್ಲಿ ನಮಗೆ ಗೊತ್ತಿರುವ ಹಾಗೆ 1964ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಮರಣ ಆಗುತ್ತೆ, ಅವರು ನಿಧನರಾಗ್ತಾರೆ. ಅವರು ನಿಧನರಾದ ಮೇಲೆ ಭಾರತದ ಎರಡನೇ ಪ್ರಧಾನಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. 1966 ಜನವರಿ 11ನೇ ತಾರೀಕು ಇವರು ಕೂಡ ನಿಧನರಾಗ್ತಾರೆ ಅಂತ ಹೇಳಿ ಗಮನಿಸ್ತೇವೆ. ಬಟ್ ಈ ಸಂದರ್ಭದಲ್ಲಿ ಇದ್ದಂತಹ ಪ್ರಧಾನಿ ಯಾರು ಅಂತಂದರೆ ಇವರಿಬ್ಬರು ಇರ್ತಾರೆ, ಅಧ್ಯಕ್ಷರು ಇವರಿಬ್ಬರು ಅಂತ ಹೇಳಿ ನಾವು ಗಮನಿಸ್ತೇವೆ. ಉಪಾಧ್ಯಕ್ಷರು CM ತ್ರಿವೇದಿ ಅಂತಕ್ಕಂಥವ್ರು ಮತ್ತು ಅಶೋಕ್ ಮೆಹ್ತಾ ಅಂತಕ್ಕಂಥವ್ರು ಇಬ್ಬರು ಇದಕ್ಕೆ ಅಧ್ಯಕ್ಷರನ್ನು ನಾವು ಗಮನಿಸ್ತೇವೆ. ಒಂದೊಂದು ಟರ್ಮಿಗೆ ಒಂದು ಸ್ವಲ್ಪ ದಿನ ಇವರು, ಒಂದು ಸ್ವಲ್ಪ ದಿನ ಇವರು ಆಗಿರ್ತಾರೆ. ನೆಕ್ಸ್ಟು ಇದರ ಆದ್ಯತೆ ಏನಾಗಿರುತ್ತೆ ಅಂತಂದರೆ ಸ್ವಾವಲಂಬನೆಯನ್ನು ಸಾಧಿಸೋದು. ಯಾವುದರಲ್ಲಿ ಸ್ವಾವಲಂಬನೆ ಅಂತಂದರೆ ಕೃಷಿಯಲ್ಲಿ ಸ್ವಾವಲಂಬನೆ, ಕೈಗಾರಿಕೆಯಲ್ಲಿ ಸ್ವಾವಲಂಬನೆ, ಸೇವಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ. ಈ ಥರದ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಮೂರನೇ ಪಂಚವಾರ್ಷಿಕ ಯೋಜನೆ ಅಂತೇಳಿ ನಾವು ಗಮನಿಸ್ತೇವೆ. ಇದರ ಗುರಿ 5% ಇರುತ್ತೆ, ಬಟ್ ಸಾಧನೆ 2% ಆಗುತ್ತೆ. ರೀಸನ್ ಏನು ಅಂತ ಹೇಳ್ತೀನಿ ನೋಡಿ. 5% ಗುರಿಯನ್ನು ಇಟ್ಕೊಂಡಿದ್ದೀವಿ, 2% ಸಾಧನೆಯನ್ನು ಮಾಡಿದ್ದೀವಿ. ಮಾದರಿ ಯಾವುದು ಅಂತಂದರೆ ಗಾಡ್ಗಿಲ್ ಯೋಜನೆ ಅಥವಾ ದೂರದೃಷ್ಟಿ ಯೋಜನೆ ಅಂತ ಹೇಳಿ ಕರಿತೀವಿ. ಮೊದಲನೇದು ಹೆರಾಲ್ಡ್ ಡೋಮರ್ ಮಾದರಿ, ಎರಡನೇದು PC ಮಹಲನೋಬಿಸ್ ಮಾದರಿ, ಮೂರನೇದು ಗಾಡ್ಗಿಲ್ ಮಾದರಿ, ಗಾಡ್ಗಿಲ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ನೆನಪಿರಬೇಕು, ಎಷ್ಟು ಯಾವ್ಯಾವ ವರ್ಷ ಬಂದಿದ್ದಾವೆ, ಯಾವ್ಯಾವ ಮಾದರಿಯಲ್ಲಿದ್ದಾವೆ, ಯಾರ್ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದರೂ ಗೊತ್ತಿರಬೇಕು. ಸಾಧನೆಗಳು ಹೇಳಿಕೊಳ್ಳುವಂತಹ ಸಾಧನೆಗಳು ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಆಗೋಲ್ಲ. ಯಾಕೆ ಆಗೋಲ್ಲ ಅಂತ ಅಂದರೆ 1960 ಏನೇನು ಸಾಧನೆಗಳಾದರು ಅಂತಂದರೆ 1965ರಲ್ಲಿ ಭಾರತದ ಆಹಾರ ನಿಗಮ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ಭಾರತದಲ್ಲಿ 4ನೇ ಕಬ್ಬಿಣದ ಕಾರ್ಖಾನೆ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಜಾರ್ಖಂಡ್ನ ಬೊಕಾರೋದಲ್ಲಿ ಆರಂಭ ಆಗುತ್ತೆ. ಬೊಕಾರೋ ಅಂತ ಹೇಳಿ ಕರಿತೇವೆ. ರಷ್ಯಾದ ಸಹಯೋಗದಲ್ಲಿ ಆರಂಭ ಆಗುತ್ತೆ. ಇದನ್ನು ನಾವು ವಿಫಲ ಪಂಚವಾರ್ಷಿಕ ಯೋಜನೆ ಅಂತ ಹೇಳಿ ಕರಿತೀವಿ. ಯಾಕೆ ಅಂತ ಅಂದರೆ 1962ರಲ್ಲಿ ಚೀನಾ ಯುದ್ಧ ಆಗಿರ್ಬೋದು, 1965ರಲ್ಲಿ ಇಂಡೋ ಪಾಕ್ ಯುದ್ಧ ಆಗಿರ್ಬೋದು, ಭಾರತ ಮತ್ತು ಚೀನಾ ಯುದ್ಧ, ಚೀನಾ ಮತ್ತು ಇಂಡಿಯಾ ಮತ್ತು ಚೀನಾ ಯುದ್ಧ,
ಇಂಡಿಯಾ ಚೀನಾ ಮತ್ತು ಇಂಡಿಯಾ ಪಾಕ್ ಯುದ್ಧಗಳು ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರ್ತವೆ. ಇದನ್ನು ನಾವು ಅದಕ್ಕೋಸ್ಕರನೇ ವಿಫಲ ಪಂಚವಾರ್ಷಿಕ ಯೋಜನೆ ಅಂತ ಹೇಳಿ ಗಮನಿಸ್ತೇವೆ. ಇನ್ನೊಂದು ರೀಸನ್ ಏನು ಅಂತಂದರೆ, ಈ ಒಂದು ಸಂದರ್ಭದಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಧನರಾಗ್ತಾರೆ. ಭಾರತದ ಬಗ್ಗೆ ಹಲವಾರು ಕನಸನ್ನು ಕಂಡಿದ್ದಂತಹ, ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ನೀತಿ ನಿರೂಪಣೆಗಳನ್ನು, ಭಾರತದ ಆಂತರಿಕ ಮತ್ತು ಬಾಹ್ಯ ನೀತಿಗಳಿಗೆ ಸಂಬಂಧಪಟ್ಟ ಹಾಗೆ ದೃಢ ಸಂಕಲ್ಪವನ್ನು ಹೊಂದಿದ್ದಂತಹ ವ್ಯಕ್ತಿ ನಿಧನರಾಗ್ತಾರೆ. ಇದು ಕೂಡ ಆರ್ಥಿಕತೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 1961ರಿಂದ 66 ಸಂದರ್ಭದಲ್ಲಿ ನಾವೇನು ಗಮನಿಸಿದ್ದೀವಿ, ಆ ಯೋಜನೆಗಳು ವಿಫಲವಾದ ನಂತರ 1966ರಿಂದ 1969ರವರೆಗೆ ವಾರ್ಷಿಕ ಯೋಜನೆಗಳನ್ನು ಇಂದಿರಾ ಗಾಂಧಿಯವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕೆಂತಂದರೆ ಹಿಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿ ಹಾಕಿಕೊಂಡಂತಹ ಗುರಿಗಳು ಈಡೇರದೇ ಇರುವಂತಹ ಕಾರಣದಿಂದಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಪ್ಲಾನಿಂಗ್ಗಳಿಗೆ ಸಂಬಂಧಪಟ್ಟ ಹಾಗೆ ಇವರು ಯೋಚನೆಯನ್ನು ಮಾಡೋದಿಲ್ಲ. ವಾರ್ಷಿಕ ಯೋಜನೆಗಳನ್ನು ತರೋಣ, ಒಂದು ವರ್ಷಕ್ಕೆ ಯೋಜನೆಗಳನ್ನು ಹಾಕ್ಕೊಂಡು ಒಂದು ಶಾರ್ಟ್ ಟರ್ಮಲ್ಲಿ ಯೋಚನೆ ಮಾಡಿ ನೋಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ DR ಗಾಡ್ಗಿಲ್ ಅವರೇ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಕೃಷಿ ಮತ್ತು ಆಹಾರ ಉತ್ಪಾದನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾರೆ. ಬರೀ ಕೈಗಾರಿಕಾ ಅಂತ ಹೇಳಿ ಯೋಚನೆ ಮಾಡೋಕ್ಕಾಗೋದಿಲ್ಲ. ಕೃಷಿ ಮತ್ತು ಆಹಾರ ಉತ್ಪಾದನೆ ಇಂಪಾರ್ಟೆಂಟ್ ಆಗಿರುತ್ತೆ. ದಟ್ಸ್ ವೈ ಈ ಸಂದರ್ಭದಲ್ಲಿ ಇವರು ಕೃಷಿಗೆ ಹೆಚ್ಚು ಒತ್ತನ್ನು ನೀಡ್ತಾರೆ. ಹಸಿರು ಕ್ರಾಂತಿಯ ಅವಧಿ ಅಂತ ಹೇಳಿ ಇದನ್ನು ಕರಿತೀವಿ. 1966-69 ಸಂದರ್ಭದಲ್ಲಿ ನಾರ್ಮನ್ ಬೋರ್ಲಾಂಗ್ ಅವರ ನೇತೃತ್ವದಲ್ಲಿ ಮತ್ತು ಭಾರತದಲ್ಲಿ MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕಾರ್ಯಗಳು ನಡೀತವೆ. ನಿಮಗೆ ಹಸಿರು ಕ್ರಾಂತಿ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡ್ತೇನೆ ನಾನು, ಭಾರತದ ಕ್ರಾಂತಿಗಳು ಅಂತ ಹೇಳಿ, ಅದರಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಬಟ್ 1966ರಿಂದ 69 ಏನಿದೆ, ಇದನ್ನು ಹಸಿರು ಕ್ರಾಂತಿಯ ಅವಧಿ ಅಂತ ಹೇಳಿ ನಾವು ನೆನಪಿಟ್ಕೊಂಡಿರಬೇಕು. ಬಟ್ ಈ ಅವಧಿಯಲ್ಲಿರುತ್ತೆ, ಇಂಪ್ಲಿಮೆಂಟ್ ಆಗೋದು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ನಿಮಗೆ ಡೈರೆಕ್ಟ್ ಕ್ವಶನ್ ಅನ್ನು ಕೇಳಿದಾನೆ, ಹಸಿರು ಕ್ರಾಂತಿ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂಪ್ಲಿಮೆಂಟ್ ಆಯಿತು? 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂಪ್ಲಿಮೆಂಟ್ ಆಯಿತು ಅಂತ ಹೇಳಿ ನೋಡ್ತೇವೆ. 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 1974 ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಆ್ಯಸ್ ಯೂಶುವಲ್ ನಮಗೆಲ್ಲ ಗೊತ್ತಿದೆ, ಇಂದಿರಾ ಗಾಂಧಿಯವರು ಅಧ್ಯಕ್ಷರಾಗಿರ್ತಾರೆ. ಉಪಾಧ್ಯಕ್ಷರಾಗಿ DR ಗಾಡ್ಗಿಲ್ ಅವರು, C ಸುಬ್ರಹ್ಮಣ್ಯಂ ಅವರು, ನೆಕ್ಸ್ಟು DP ಧಾರ್ ಅವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಎಲ್ಲರೂ ಇವರು ಉಪಾಧ್ಯಕ್ಷರು ಎಲ್ಲರೂ ಇಂಪಾರ್ಟೆಂಟ್ ಆಗೋದಿಲ್ಲ ನಮಗೆ, ಬಟ್ ಅಧ್ಯಕ್ಷರು ಯಾರಿದ್ರು ಅಂತ ಹೇಳಿ, ಅಂದರೆ ಪ್ರಧಾನಿ ಯಾರಿದ್ರು ಅಂತ ಹೇಳಿ ಗೊತ್ತಿರಬೇಕು. ಆಮೇಲೆ ಟರ್ಮ್ ಗೊತ್ತಿರಬೇಕು. ಯೋಜನೆಯ ಅವಧಿ 5 ವರ್ಷ, ಪಂಚವಾರ್ಷಿಕ ಯೋಜನೆಗಳು ಅಂತಂದರೆ 5 ವರ್ಷಕ್ಕೆ ಬರ್ತವೆ ಇವು. ಸೊ ಆ ಟರ್ಮನ್ನು ನೆನ್ಪಿಟ್ಕೊಂಡಿರಿ. ಈ ಸಂದರ್ಭದಲ್ಲಿ ಯಾವುದಕ್ಕೆ ಆದ್ಯತೆಯನ್ನು ನೀಡ್ತಾರೆ ಅಂದರೆ, ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆಯೊಂದಿಗೆ ಪ್ರಗತಿ. ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆಯೊಂದಿಗೆ ಪ್ರಗತಿ ಅಂತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಯೋಜನೆಯನ್ನು ರೂಪಿಸಲಾಗಿರುತ್ತೆ. 5.7 ಗುರಿ ಇರುತ್ತೆ, ಬಟ್ 3.8 ಇದರ ಸಾಧನೆ ಆಗುತ್ತೆ. ಯಾಕೆ ಹೀಗಾಗುತ್ತೆ ಅಂತಂದರೆ, ಆ್ಯಸ್ ಯೂಶುವಲ್ ನಮಗೆ ಗೊತ್ತಿದೆ, 1971 ಸಂದರ್ಭದಲ್ಲಿ ಇಂಡೋ ಪಾಕ್ ವಾರ್ ಆಗಿರುತ್ತೆ. ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಂಡೋ ಪಾಕ್ ವಾರ್ ಆಗಿರುತ್ತೆ. 1972ರಲ್ಲಿ ಶಿಮ್ಲಾ ಒಪ್ಪಂದ ಆಗುತ್ತೆ. ಇದರ ಅನ್ವಯ ಏನಾಗುತ್ತೆ ಅಂತಂದರೆ, ಇಂಡೋ ಪಾಕ್ ವಾರ್ ನಿಲ್ಲುತ್ತೆ, ಬಾಂಗ್ಲಾದೇಶದ ಉದಯ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿದೆ. ಈ ಒಂದು ಕಾರಣದಿಂದಾಗಿ ಈ ಯೋಜನೆಯು ಕೂಡ ನಿರೀಕ್ಷಿಸಿದ ಸಾಧನೆಯನ್ನು ಮಾಡೋದಕ್ಕಾಗೋದಿಲ್ಲ. ಇದು ಯಾವ ಮಾದರಿ ಅಂತಂದರೆ DR ಗಾಡ್ಗಿಲ್ ಮಾದರಿ, ಗಾಡ್ಗಿಲ್ ಮಾದರಿಯ ಯೋಜನೆ. ನೆಕ್ಸ್ಟು ಸಾಧನೆಗಳು ಏನೇನಾಗಿದ್ದಾವೆ ಅಂತ ಹೇಳಿ ನೋಡಿದಾಗ, ಹಸಿರು ಕ್ರಾಂತಿಯ ಫಲಪ್ರದ ಅವಧಿ ಅಂತ ಹೇಳಿ ಕರಿತೇವೆ. ಹಸಿರು ಕ್ರಾಂತಿ ಇಂಪ್ಲಿಮೆಂಟ್ ಆಗಿದ್ದೆ 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 1969ರಿಂದ 74 ಸಂದರ್ಭದಲ್ಲಿ. 1969ರಲ್ಲಿ ಲೀಡ್ ಬ್ಯಾಂಕ್ ಯೋಜನೆ, ಅಭಿವೃದ್ಧಿ ಗ್ರಾಮೀಣ ಬ್ಯಾಂಕ್ ಯೋಜನೆ. ಲೀಡ್ ಬ್ಯಾಂಕ್ ಅಂತಂದರೆ ಗ್ರಾಮೀಣ ಪ್ರದೇಶಗಳಿಗೆ ಬ್ಯಾಂಕಿಂಗ್ ಯೋಜನೆಯನ್ನು ವಿಸ್ತರಿಸುವಂತಹ ಯೋಜನೆ 1969ರಲ್ಲಿ ಆಗುತ್ತೆ. ಇನ್ನೊಂದು ಸರಿ ನೆನಪು ಮಾಡ್ಕೊಳ್ರಿ, 1969ರಲ್ಲಿ ಮತ್ತೇನಾಗುತ್ತೆ ಅಂತ ಅಂದರೆ ಬ್ಯಾಂಕುಗಳ ರಾಷ್ಟ್ರೀಕರಣ ಆಗಿರುತ್ತೆ. ನಿಮಗೆ ಗೊತ್ತಿರಬೇಕು, 6 ಬ್ಯಾಂಕುಗಳ ರಾಷ್ಟ್ರೀಕರಣ 1969ರಲ್ಲಿ ಆಗಿರುತ್ತೆ. ನಿಮಗೆ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ, 1969 ಆಗಸ್ಟ್ 15ನೇ ತಾರೀಕು ಇಸ್ರೋ ಕೂಡ ಸ್ಥಾಪನೆ ಆಗಿದ್ದು ಇದೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ. ನೆಕ್ಸ್ಟ್ 1973ರಲ್ಲಿ ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮ. 1970, 71, 72 ಸಂದರ್ಭದಲ್ಲಿ ಭೀಕರ ಬರವನ್ನು ಭಾರತ ಎದುರಿಸಿರುತ್ತೆ. ಈ ಸಂದರ್ಭದಲ್ಲಿ ಭಾರತದ ಬಡಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇಂದಿರಾ ಗಾಂಧಿಯವರು ರೂಪಿಸ್ತಾರೆ. 1974ರಲ್ಲಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತಕ್ಕಂತಹ ಕಾರ್ಯಾಚರಣೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆದಿರುತ್ತೆ.
ಇದನ್ನು ನಾವು ಬುದ್ಧ ನಖ ಅಂತ ಹೇಳಿ, ಬುದ್ಧ ನಕ್ಕಾಗ ಆಪರೇಷನ್ ಸ್ಮೈಲಿಂಗ್ ಬುದ್ಧ, ಬೌದ್ಧ ಪೌರ್ಣಿಮೆಯ ದಿನ 1974 ಮೇ 18ನೇ ತಾರೀಕಿದು ನಡೆದಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಮೊದಲನೇ ಆದಂತಹ ಭಾರತದ ಅಣು ಪರೀಕ್ಷೆ. ಇದುವರೆಗೂ ಕೂಡ ಭಾರತ ನ್ಯೂಕ್ಲಿಯರ್ ಬಾಂಬನ್ನು ಹೊಂದಿರೋದಿಲ್ಲ. ಮೊದಲ ಪರೀಕ್ಷೆ ಯಾವಾಗ ಆಗುತ್ತೆ ಅಂತಂದರೆ 1974ರಲ್ಲಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತಕ್ಕಂಥ ಕಾರ್ಯಾಚರಣೆಯ ಮೂಲಕ ಆಗುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಅಣು ಶಕ್ತಿಯ ಪಿತಾಮಹ, ಅಣು ವ್ಯವಸ್ಥೆಯ ಪಿತಾಮಹ ಅಂತೇಳಿ ಹೋಮಿ ಜಹಾಂಗೀರ್ ಬಾಬಾ ಅವರು ಗುರುತಿಸ್ಕೊಳ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. ಅಣು ವಿಜ್ಞಾನಿ ಅಂತ ಹೇಳಿ ಗುರುತಿಸ್ಕೊಳ್ತಾರೆ ಹೋಮಿ ಜಹಾಂಗೀರ್ ಬಾಬಾ ಅವರು. ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾರೆ ಈ ಸಂದರ್ಭದಲ್ಲಿ. ಅವರೆಲ್ಲರ APJ ಅಬ್ದುಲ್ ಕಲಾಂ ಆಗಿರ್ಬೋದು ಅಥವಾ ಯಾರು ಹೋಮಿ ಜಹಾಂಗೀರ್ ಬಾಬಾ ಅವರು ಆಗಿರ್ಬೋದು, ಇವರೆಲ್ಲರ ಒಂದು ಪ್ರಯತ್ನದ ಫಲವಾಗಿ ಈ ಒಂದು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತಕ್ಕಂಥ ಒಂದು ಆಪರೇಷನನ್ನು ಮಾಡಲಾಗಿರುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 5ನೇ ಪಂಚವಾರ್ಷಿಕ ಯೋಜನೆ. 1974ರಿಂದ 78ರವರೆಗೆ 4 ವರ್ಷ ಇದ್ದಂತಹ ಯೋಜನೆ ಇದು. ನಿಮಗೆ ಕ್ವಶನನ್ನು ಕೇಳಿದ್ದಾನೆ, ಅತಿ ಕಡಿಮೆ ಅವಧಿಯ ಪಂಚವಾರ್ಷಿಕ ಯೋಜನೆ ಯಾವುದು ಅಂತಂದರೆ 1974ರಿಂದ 1978ರವರೆಗೆ ನಡೆದಿದ್ದಂತಹ ಪಂಚವಾರ್ಷಿಕ ಯೋಜನೆ. ಯಾಕೆ ಇದು ಬೇಗ ಇದು ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಇಂದಿರಾ ಗಾಂಧಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಉಪಾಧ್ಯಕ್ಷರಾಗಿ PN ಹಕ್ಸಾರ್ ಅವರು. ವೆರಿ ವೆರಿ ಇಂಪಾರ್ಟೆಂಟು 5ನೇ ಪಂಚವಾರ್ಷಿಕ ಯೋಜನೆ. ಯಾಕೆಂತಂದರೆ ಈ ಸಂದರ್ಭದಲ್ಲಿ ಬಡತನ ನಿರ್ಮೂಲನೆ ಅಂತಕ್ಕಂಥ ಒಂದು ಅಜೆಂಡಾವನ್ನು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಯೂಸ್ ಮಾಡೋದು. INC ಅಂತ ಹೇಳಿ ನಾವು ಕರೆಯೋಂಗಿಲ್ಲ ಅದನ್ನು. ಆ್ಯಕ್ಚುಲಿ INCಗೂ AICCಗೂ ತುಂಬ ಡಿಫ್ರೆನ್ಸ್ ಇದೆ. ಕಾಂಗ್ರೆಸ್ ಪಕ್ಷ ಏನು UPA ಗೌರ್ನಮೆಂಟ್ ಅಂತ ಏನು ಕರಿತೀವಿ, ಇದು 5ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಇದರ ಗುರಿ 5.5% ಆಗಿರುತ್ತೆ, ಬಟ್ ಸಾಧನೆ 3.9% ಸಾಧನೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ಆದಂತಹ ಯೋಜನೆಗಳು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ಪಂಚವಾರ್ಷಿಕ ಯೋಜನೆಗಳಿಗಿಂತ 5th 5-year ಪ್ಲಾನ್ ತುಂಬ ಇಂಪಾರ್ಟೆಂಟು. 1974ರಿಂದ 78ರವರೆಗೆ ಈ ಯೋಜನೆ ಇರುತ್ತೆ. ಇಂದಿರಾ ಗಾಂಧಿಯವರು ಜಾರಿಗೆ ತಂದಿರ್ತಾರೆ. ರೀಸನ್ ಇಷ್ಟೇ, ಇದು ಯಾಕೆ ಈ ಯೋಜನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಸಂದರ್ಭದಲ್ಲಿಯೇ ಇಂದಿರಾ ಗಾಂಧಿಯವರು ಭಾರತದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಹೇರೋದು. ಅವರು ಒಂದು ರೀಸನನ್ನು ಕೊಡ್ತಾರೆ. ಕೆಲವೊಂದು ನಾವು ಡಿಬೇಟ್ಗಳಲ್ಲಿ ನೋಡ್ತಾ ಇದ್ವಿ, ಇಂದಿರಾ ಗಾಂಧಿಯವರು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಭಾರತದ ಮೇಲೆ ಹೇರಿದ್ದೆ ಬಡತನ ನಿರ್ಮೂಲನೆಗಾಗಿ ಅಂತ ಹೇಳಿ ಒಂದು ಡಿಬೇಟಲ್ಲಿ ಹೇಳಿರ್ತಕ್ಕಂಥದ್ದು. ಅಂತ ಅಂದರೆ ತಮ್ಮನ್ನು ಸಮರ್ಸ್ಕೊಳ್ಳೋದಕ್ಕೆ ಈ 5ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ತುಂಬ ಕ್ವಶನ್ಗಳು ಯಾಕೆ ಬರ್ತವೆ ಅಂತಂದರೆ, ಆ ಸಂದರ್ಭದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಭಾರತದ ಮೇಲೆ ಹೇರಲಾಗಿರುತ್ತೆ. ತುಂಬ ಬ್ಯೂಟಿಫುಲ್ ಆದಂಥ ಯೋಜನೆಗಳು ಬರೋದು ಇದೇ ಸಂದರ್ಭದಲ್ಲಿ. ಯಾಕೆ ಬ್ಯೂಟಿಫುಲ್ ಆದಂಥ ಯೋಜನೆಗಳನ್ನು ತರ್ತಾರೆ ಅಂದರೆ, ಸಂಸತ್ತೇ ಇಲ್ಲ ಆ ಸಂದರ್ಭದಲ್ಲಿ. ಏನು ಅಂತಂದರೆ ಎಲ್ಲವನ್ನೂ ಕೂಡ ರಿಸ್ಟ್ರಿಕ್ಷನಲ್ಲಿ ಇಡಲಾಗಿದೆ. ನ್ಯಾಷನಲ್ ಎಮರ್ಜೆನ್ಸಿ ಇದೆ. ತಮಗೆ ಬೇಕಾದಂತಹ ಯೋಜನೆಗಳನ್ನ ತರೋದಕ್ಕೆ ಇಂದಿರಾ ಗಾಂಧಿಯವರಿಗೆ ಮುಕ್ತ ಅವಕಾಶ ಇದೆ. ಇಂತಹ ಸಂದರ್ಭದಲ್ಲಿ ತುಂಬ ಬ್ಯೂಟಿಫುಲ್ ಆದಂಥ ಯೋಜನೆಗಳು, ಭಾರತದ ಅರ್ಥವ್ಯವಸ್ಥೆಯಲ್ಲಿ ರ್ಯಾಪಿಡ್ ಚೇಂಜಸನ್ನು ತಂದಂತಹ ಯೋಜನೆಗಳನ್ನು ತಂದಿರತಕ್ಕಂಥದ್ದೇ 5ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ. 1974ರಲ್ಲಿ ಕನಿಷ್ಠ ಅಗತ್ಯತೆಯ ಕಾರ್ಯಕ್ರಮ, ಬೇಸಿಕ್ ನೀಡ್ಸ್ ಸ್ಕೀಮ್ ಅಂತ ಹೇಳಿ ಕರಿತೀವಿ. ಅಂದರೆ ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನು ಜರೂರಾಗಿ ಪೂರೈಸುವಂತಹ ಒಂದು ಕಾರ್ಯಕ್ರಮಗಳನ್ನು ಇಂದಿರಾ ಗಾಂಧಿಯವರು 1974ರಲ್ಲಿ ತರ್ತಾರೆ. ನೆಕ್ಸ್ಟ್ 1974-75ರ ಸಂದರ್ಭದಲ್ಲಿ ಸಮುದಾಯ ಜಲಾಯನ ಅಭಿವೃದ್ಧಿ ಕಾರ್ಯಕ್ರಮ. ಸಮುದಾಯಗಳಲ್ಲಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ, ಕೃಷಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಏನು ಇಂಗು ಗುಂಡಿಗಳನ್ನು ತೊಡೋದಾಗಿರ್ಬೋದು, ಕೆರೆಗಳ ದುರಸ್ತಿ ಕಾರ್ಯಗಳನ್ನು ಮಾಡೋದಾಗಿರ್ಬೋದು, ಕೊಳವೆ ಬಾವಿಗಳನ್ನು ತೆಗೆಸೋದಕ್ಕೆ ಅಥವಾ ಬಾವಿಗಳನ್ನು ತೆಗೆಸೋದಕ್ಕೆ ಉತ್ತೇಜನ ನೀಡುವಂಥ ಪ್ರೋಗ್ರಾಮ್ಗಳನ್ನು ಇಂದಿರಾ ಗಾಂಧಿಯವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಈ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 1975ರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಬಂದಾಗ ಜಾರಿಯಲ್ಲಿದ್ದಾಗ ಜಾರಿಗೆ ಬಂದಂಥ ಯೋಜನೆ 20 ಅಂಶಗಳ ಕಾರ್ಯಕ್ರಮ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು 20 ಅಂಶಗಳ ಕಾರ್ಯಕ್ರಮವನ್ನು 1975ರಲ್ಲಿ ಜಾರಿಗೆ ತರಲಾಗಿರುತ್ತೆ. 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕಾನೂನನ್ನು, 23ನೇ ವಿಧಿ ಏನು ಹೇಳುತ್ತಲ್ಲ, ಈ ಜೀತ ಪದ್ಧತಿ ನಿರ್ಮೂಲನಾ ಕಾನೂನನ್ನು 1976ರಲ್ಲಿ ಜಾರಿಗೆ ತರಲಾಗಿರುತ್ತೆ. ಮತ್ತು 1976ರಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ, ಈಕ್ವಲ್ ವರ್ಕ್ ಫಾರ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಈಕ್ವಲ್ ವೇಜ್ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳಿ ಕರಿತೇವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ 43ನೇ ವಿಧಿ ಏನು ಹೇಳುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಜಾರಿಗೆ ತರಲಾಗಿರುತ್ತೆ. 1977ರಲ್ಲಿ ಕೂಲಿಗಾಗಿ ಕಾಳು ಯೋಜನೆಯನ್ನು, ವೆರಿ ವೆರಿ ಇಂಪಾರ್ಟೆಂಟು,
ಕೂಲಿಗಾಗಿ ಕಾಳು ಯೋಜನೆಯನ್ನು ಜಾರಿಗೆ ತರಲಾಗಿರುತ್ತೆ. ಇದನ್ನು 2014ರಲ್ಲಿ ರಾಷ್ಟ್ರೀಯ ಕೂಲಿ ಕಾರ್ಮಿಕ ಯೋಜನೆ ಅಂತ ಹೇಳಿ, ನ್ಯಾಷನಲ್ ವೇಜ್ ಲೇಬರ್ಸ್ ಪ್ರೋಗ್ರಾಮ್ ಅಂತ ಹೇಳಿ, ಪ್ಲಾನ್ ಅಂತ ಹೇಳಿ ಜಾರಿಗೆ ತರಲಾಗಿದೆ. ನೆಕ್ಸ್ಟ್ 1977ರಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಬರುತ್ತೆ. ನೆನಪಿಟ್ಕೊಂಡಿರಿ ಸ್ನೇಹಿತರೆ, ಇಂದಿರಾ ಗಾಂಧಿಯವರು ನ್ಯಾಷನಲ್ ಎಮರ್ಜೆನ್ಸಿ ಹೇರಿದ ಮೇಲೆ ಮೊದಲ ಬಾರಿಗೆ UPA ಗೌರ್ನಮೆಂಟನ್ನು, ಕಾಂಗ್ರೆಸ್ ಗೌರ್ನಮೆಂಟನ್ನು ಹೊರತುಪಡಿಸಿ ಕಾಂಗ್ರೆಸ್ಸೇತರ ಸರ್ಕಾರ 1977ರಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದಲ್ಲಿ ಬರುತ್ತೆ. ಇವರು ಈ ಪ್ಲಾನನ್ನು 1978ಕ್ಕೆ, ಇದು 79ರವರೆಗೂ ಎಕ್ಸ್ಟೆಂಡ್ ಆಗಬೇಕಾಗಿತ್ತು, 78ಕ್ಕೆ ಮೊಟಕುಗೊಳಿಸಿ ಇದನ್ನು ಉರುಳುವ ಯೋಜನೆಗಳನ್ನು, ರೋಲಿಂಗ್ ಪ್ಲಾನ್ಸ್ಗಳನ್ನು ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಜಾರಿಗೆ ತರುತ್ತೆ. ಇವರೇನು ತುಂಬ ದಿನ ಇರೋದಿಲ್ಲ ಮೊರಾರ್ಜಿ ದೇಸಾಯಿ ಅವರು. ಮತ್ತೆ ಅದರಲ್ಲಿ ಅದು ಒಂದು ಜನತಾ ಸರ್ಕಾರ, ಸಂಯುಕ್ತ ಸರ್ಕಾರ ಆಗಿರುತ್ತೆ, ಸಮ್ಮಿಶ್ರ ಸರ್ಕಾರ ಆಗಿರುತ್ತೆ. ತುಂಬ ಅದರಲ್ಲೇ ಗೊಂದಲಗಳು ಬಂದು ಮತ್ತೆ ಆ ಸರ್ಕಾರ ಬಿದ್ದು ಮತ್ತೆ ಕಾಂಗ್ರೆಸ್ ಸರ್ಕಾರ ಫಾರ್ಮ್ ಆಗುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಬಟ್ ಇವರು ಉರುಳುವ ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನು ಈ ಉರುಳುವ ಯೋಜನೆ? ವಾರ್ಷಿಕ ಯೋಜನೆ, ಆವರ್ತ ಯೋಜನೆ ಅಂತ ಹೇಳಿ ಕರಿತೇವೆ. 1978ರಿಂದ 1980ರವರೆಗೆ ಈ ಉರುಳುವ ಯೋಜನೆಗಳು 2 ವರ್ಷ ಇರ್ತವೆ. ಇದರಲ್ಲಿ ಈ ಸಂದರ್ಭದಲ್ಲಿ ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗದ ಅಧ್ಯಕ್ಷರು ಮೊರಾರ್ಜಿ ದೇಸಾಯಿ ಅವರಾಗಿರ್ತಾರೆ ಮತ್ತು ಚೌಧರಿ ಚರಣ್ ಸಿಂಗ್ ಅವರು, ರೈತ ಪರವಾದಂತಹ ವ್ಯಕ್ತಿ ಚೌಧರಿ ಚರಣ್ ಸಿಂಗ್ ಅವರು ಆಗಿರ್ತಾರೆ ಅಂತ ಹೇಳಿ ನೋಡ್ತೇವೆ. 1977ರಿಂದ 79ರವರೆಗೂ ಮೊರಾರ್ಜಿ ದೇಸಾಯಿ ಅವರು, 1979ರಿಂದ 80ರವರೆಗೂ ಚೌಧರಿ ಚರಣ್ ಸಿಂಗ್ ಅವರು ಇದರ ಒಂದು ಅಧ್ಯಕ್ಷರಾಗಿರ್ತಾರೆ. ಉಪಾಧ್ಯಕ್ಷರಾಗಿ TD ಲಡಕ್ವಾಲಾ ಅಂತಕ್ಕಂಥವ್ರು, ಉಪಾಧ್ಯಕ್ಷರಾಗಿ TD ಲಡಕ್ವಾಲಾ ಅವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಈ ಸಂದರ್ಭದಲ್ಲಿ ಸಾಧನೆಗಳು ಏನಾಗುತ್ತೆ ಅಂತಂದರೆ, ಈ ಉರುಳುವ ಯೋಜನೆಯನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿ ನೆನಪಿಟ್ಕೊಂಡಿರಿ. ಇದನ್ನು ಸ್ವೀಡನ್ನಿನ ಖ್ಯಾತ ಅರ್ಥಶಾಸ್ತ್ರಜ್ಞ ಗುನ್ನಾರ್ ಮಿರ್ಡಾಲ್ ಅಂತಕ್ಕಂಥವ್ರು, ಏಷ್ಯನ್ ಡ್ರಾಮಾ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಗುನ್ನಾರ್ ಮಿರ್ಡಾಲ್ ಅಂತಕ್ಕಂಥವರ ಒಂದು ಯೋಜನೆ ಆಗಿರುತ್ತೆ ಈ ಉರುಳುವ ಯೋಜನೆ. ಸ್ವೀಡನ್ನವರು ಇವರು, ಇವರ ಒಂದು ಯೋಜನೆಗಳನ್ನೇ ಮೊರಾರ್ಜಿ ದೇಸಾಯಿ ಅವರು ಅಳವಡಿಸ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ 1978ರಲ್ಲಿ ರಾಷ್ಟ್ರೀಯ ವಯಸ್ಕ ಅಕ್ಷರ ಕಾರ್ಯಕ್ರಮ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ರಾಷ್ಟ್ರೀಯ ವಯಸ್ಕ ಅಕ್ಷರ ಕಾರ್ಯಕ್ರಮ ಅಂತಂದರೆ ಈ ವಯಸ್ಸಾದವ್ರನ್ನೆಲ್ಲ ಶಾಲೆ ಕಲಿಸೋದು, ಅವರಿಗೆ ಅವರ ಹೆಸರನ್ನು ಬರೋಷ್ಟಾದರೂ ವಿದ್ಯೆಯನ್ನು ಕಲಿಸ್ಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಈ ಸಂದರ್ಭದಲ್ಲಿ, ಸಾಕ್ಷರತೆಯನ್ನು ಇಂಪ್ರೂವ್ ಮಾಡಬೇಕು. ಭಾರತದ ಸಾಕ್ಷರತೆ ತುಂಬ ಡಿಕ್ಲೈನ್ ಆಗಿರುತ್ತೆ. ತುಂಬ ಏನು ಅಂತ ಅಂದರೆ ಶೈಕ್ಷಣಿಕವಾಗಿ ಓದೋರು ಕಮ್ಮಿ ಆಗಿರ್ತಾರೆ, ಬರೀ ಕೆಲಸ ಆ ಥರದ್ದು ಕಾರ್ಮಿಕತನ, ಬಾಲ ಕಾರ್ಮಿಕರು, ಅನಕ್ಷರಸ್ಥರು ಇವರೆಲ್ಲ ಹೆಚ್ಚಳ ಆಗಿರ್ತಾರೆ. ಈ ಸಂದರ್ಭದಲ್ಲಿ 1978ರಲ್ಲಿ ರಾಷ್ಟ್ರೀಯ ವಯಸ್ಕ ಕಾರ್ಯಕ್ರಮವನ್ನು ಯಾರು ಮೊರಾರ್ಜಿ ದೇಸಾಯಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ 1979ರಲ್ಲಿ ಟ್ರೈಸಮ್ ಅಂತ ಹೇಳಿ ಕರಿತೀವಿ, ಗ್ರಾಮೀಣ ಯುವಕರಿಗೆ ಸ್ವಯಂ ಉದ್ಯೋಗ ತರಬೇತಿ ಕಾರ್ಯಕ್ರಮ ಅಂತ ಹೇಳಿ ಈ ಒಂದು ಯೋಜನೆಯನ್ನು 1979ರಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಇದು ಉರುಳುವ ಯೋಜನೆಯ ಸಂದರ್ಭದಲ್ಲಿ. ರೋಲಿಂಗ್ ಪ್ಲಾನ್ ಅಂದರೆ ಏನು? ಇದು ಗುನ್ನಾರ್ ಮಿರ್ಡಾಲ್ ಅವರು ಒಂದು ಸ್ವೀಡನ್ನಲ್ಲಿ ತಂದಂಥ ಯೋಜನೆಗಳು, ಸ್ವೀಡನ್ನ ಅರ್ಥಶಾಸ್ತ್ರಜ್ಞರು ಇವರು, ಅವರ ಯೋಜನೆಗಳನ್ನು ಮೊರಾರ್ಜಿ ದೇಸಾಯಿ ಅವರು ಅಳವಡಿಸ್ಕೊಂಡಿರ್ತಾರೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಚೌಧರಿ ಚರಣ್ ಸಿಂಗ್ ರೈತರ ಪರವಾಗಿ ಇದ್ದಂತಹ ವ್ಯಕ್ತಿ, ಒಬ್ಬ ರೈತ ಪ್ರಧಾನಿ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸುಧಾರಣೆಗಳನ್ನು ತಂದಂಥ ವ್ಯಕ್ತಿ ಮತ್ತು ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಿ ಯಾರು ಅಂತಂದರೆ ಮೊರಾರ್ಜಿ ದೇಸಾಯಿ ಅಂತ ಹೇಳಿ ನಾವು ಗುರುತಿಸ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ 6ನೇ ಪಂಚವಾರ್ಷಿಕ ಯೋಜನೆ. 1980ರಿಂದ 85ರ ಸಂದರ್ಭದಲ್ಲಿ ಈ ಚೌಧರಿ ಚರಣ್ ಸಿಂಗು, ಮೊರಾರ್ಜಿ ದೇಸಾಯಿ ಅವರು ಸರ್ಕಾರ ಸ್ವಲ್ಪದಲ್ಲೇ ಇರುತ್ತೆ. ಮತ್ತೆ ಇಂದಿರಾ ಗಾಂಧಿಯವರು ಗೌರ್ಮೆಂಟನ್ನು 1980ರಲ್ಲಿ ಫಾರ್ಮ್ ಮಾಡ್ತಾರೆ. ಅಧ್ಯಕ್ಷರಾಗಿ ಇಂದಿರಾ ಗಾಂಧಿಯವರು 1980ರಿಂದ 84ರವರೆಗೂ ಇರ್ತಾರೆ. 84ರಲ್ಲಿ ಅವರ ಹತ್ಯೆ ಆಗುತ್ತೆ. ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ಅವರ ಮಗ ಆಗಿದ್ದಂಥ ರಾಜೀವ್ ಗಾಂಧಿಯವರು 1984ರಿಂದ 85ರವರೆಗೆ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಇದರ ಉಪಾಧ್ಯಕ್ಷರಾಗಿ SB ಚೌಹಾಣ್ ಅವರು, PV ನರಸಿಂಹರಾವ್ ಅವರು, ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಭಾರತದ ನೂತನ ಆರ್ಥಿಕ ಸುಧಾರಣೆಯ ಪಿತಾಮಹ, ನೂತನ ಆರ್ಥಿಕ ಸುಧಾರಣೆಗಳ ಚಾಣಕ್ಯ ಅಂತ ಹೇಳಿ ಕರೆಯುವಂತಹ PV ನರಸಿಂಹರಾವ್ ಅವರು ಈ ಒಂದು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಈ ಒಂದು 6ನೇ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಯಾವುದಾಗಿರುತ್ತೆ ಅಂದರೆ ತೀವ್ರ ಕೈಗಾರಿಕೀಕರಣ, ಬಡತನ ನಿರ್ಮೂಲನೆ, ತಂತ್ರಜ್ಞಾನ ಸ್ವಾವಲಂಬನೆ. ನೆಕ್ಸ್ಟ್ 5ನೇ ಪಂಚವಾರ್ಷಿಕ ಯೋಜನೆಯಿಂದ ಕಾಂಗ್ರೆಸ್ಸು ಇವತ್ತಿನವರೆಗೂ ಹೇಳ್ತಾ ಇರ್ತಕ್ಕಂಥದ್ದು ಬಡತನ ನಿರ್ಮೂಲನೆ. ಅದು ಇನ್ನೂ ಸಾಧ್ಯ ಆಗಿಲ್ಲ.
5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ನ್ಯಾಷನಲ್ ಎಮರ್ಜೆನ್ಸಿ ತಂದು ಇಂದಿರಾ ಗಾಂಧಿಯವರು ಬಡತನ ನಿರ್ಮೂಲನೆ ಗರೀಬಿ ಹಟಾವೋ ಅಂತಕ್ಕಂಥ ಯೋಜನೆಗಳನ್ನು ಕೊಡ್ಕೊಂತ ಬಂದರು. ಎಲ್ಲ ಯೋಜನೆಗಳಲ್ಲೂ ಅದನ್ನು ಕೊಡ್ಕೊಂತ ಬಂದರು, ಬಡತನ ನಿರ್ಮೂಲನೆ ಆಗಲಿಲ್ಲ. ಈ ಸಂದರ್ಭದಲ್ಲಿ ಗುರಿ ಎಷ್ಟಿರುತ್ತೆ ಅಂತಂದರೆ 5.2 ಇರುತ್ತೆ, ಸಾಧನೆ 5.3 ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಕಾರಣ ಇಷ್ಟೇ, ಒಳ್ಳೊಳ್ಳೆ ಯೋಜನೆಗಳನ್ನು ತರಲಾಗುತ್ತೆ. ಈ ಸಾಧನೆ ಅಂತ ಹೇಳಿ ನೋಡಿದಾಗ 1980ರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಯಾಕೆ ಒಂದು ಸಂದರ್ಭವನ್ನು ಹೇಳಿರ್ತೀನಿ ಸ್ನೇಹಿತರೆ, 1980ರ ದಶಕದಲ್ಲಿ ಇಡೀ ವಿಶ್ವದಲ್ಲೇ ಆರ್ಥಿಕ ಮುಗ್ಗಟ್ಟು ಉಂಟಾಗಿರುತ್ತೆ, ಭಾರತವೂ ಕೂಡ ಅದರ ಪರಿಣಾಮವನ್ನು ಎದುರಿಸ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಯಾವುದನ್ನು ಕೊಡಬಾರ್ದು, ಆ ಥರದ ಒಂದು ಮೈಂಡ್ ಸೆಟ್ ನಮ್ಮ ಪ್ರಧಾನಿಗಳಿಗೆ ಇರುತ್ತೆ, ನಮ್ಮ ಯೋಜನೆಗಳ ಕರ್ತೃಗಳಿಗೆ ಇರುತ್ತೆ. ಯಾವುದೇ ಆಗಲಿ ಬಿಟ್ಟಿ ಯೋಜನೆಗಳನ್ನು, ಪುಕ್ಷಟೆ ಅಕ್ಕಿ ಕೊಡೋದಾಗಿರ್ಬೋದು, ಪುಕ್ಷಟೆ ಜನರಿಗೆ ದುಡ್ಡು ಕೊಡೋದಾಗಿರ್ಬೋದು, ಈ ಥರದ ಯೋಜನೆಗಳನ್ನು ತರಬಾರ್ದು. ಯಾವುದೇ ಯೋಜನೆಗಳಿದ್ರು ಅಂತ ಅಂದರೆ ಕೆಲಸ ಕೊಡಬೇಕು, ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಕೊಡಬೇಕು, ಕೂಲಿ ಜಾಸ್ತಿ ಕೊಡಬೇಕು, ದುಡ್ಕೊಂಡು ತಿನ್ನಬೇಕು, ಆ ಥರದ ಯೋಜನೆಗಳನ್ನು ತರಬೇಕು ಅಂತಕ್ಕಂಥ ಮೈಂಡ್ಸೆಟ್ ಆರಂಭ ಆಗಿರುತ್ತೆ. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಬರ್ತಕ್ಕಂಥದ್ದು ಅದೇ ಯೋಜನೆ ಅಡಿಯಲ್ಲೇ. ಕೆಲಸ ಮಾಡಬೇಕು. ಅವಾಗ ಅಕ್ಕಿ ಕೊಡ್ತಾಯಿದ್ರು, ಕೆಲಸಕ್ಕೆ ಹೋದ್ರು ಅಂತಂದರೆ ಈಗೇನು ನಾವು ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ನೋಡ್ತೇವೆ, ಅಲ್ಲೆಲ್ಲ ಉದ್ಯೋಗ ಖಾತ್ರಿಗೆ ಹೋದರೆ ಇಷ್ಟಿಷ್ಟು ಅಕ್ಕಿ ಅಂತ ಹೇಳಿ ಕೊಡೋರು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಹಣವನ್ನು ಕೊಡೋರು. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮು ಇದು ಉದ್ಯೋಗ ಖಾತ್ರಿ ಯೋಜನೆ ಅಲ್ಲ, ಬಟ್ ರಾಷ್ಟ್ರೀಯ ಇದು ಏನು ಎಂಪ್ಲಾಯ್ಮೆಂಟನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕು. ಈ ಒಂದು ಯೋಜನೆಯ ಬೇಸಾಗಿಟ್ಕೊಂಡೆ ಇದನ್ನು ಬರೋದು, ಯಾವುದು MG ನರೇಗಾ ಬರ್ತಕ್ಕಂಥದ್ದು. ನೆಕ್ಸ್ಟ್ 1982ರಲ್ಲಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುತ್ತೆ. ನೆಕ್ಸ್ಟ್ 1983ರಲ್ಲಿ ಭೂರಹಿತ ಕೃಷಿ ಕಾರ್ಮಿಕರ ಉದ್ಯೋಗ ಖಾತರಿ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಮಹಾತ್ಮ ಗಾಂಧೀಜಿ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಗೆ ಆಧಾರಗಳೇ ಈ 1980ರ NREP ಅಂತಕ್ಕಂಥದ್ದು. ನೆಕ್ಸ್ಟು ಭೂರಹಿತ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಖಾತರಿ ಯೋಜನೆ ಏನಿದೆ, ಇವುಗಳ ಬೇಸಾಗಿರ್ತಕ್ಕಂಥದ್ದೇ ಈ ಯೋಜನೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನಿಮಗೆ ಗೊತ್ತಿದೆ 1980ರಲ್ಲಿ ಮತ್ತೇನಾಗುತ್ತೆ ಅಂತ ಅಂದರೆ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ ಅಂತ ಹೇಳಿ ನಾವು ಗಮನಿಸಿದ್ದೇವೆ, ಓದಿದ್ದೇವೆ, ಹಿಂದಿನ ಎಲ್ಲ ಸರಿ ಹೇಳಿದ್ದೇನೆ. ಅದಕ್ಕೆ ನಾನು ಇಲ್ಲೆಲ್ಲ ಅದನ್ನು ಹಾಕೊಂಡಿಲ್ಲ. ಸೊ ಅದನ್ನು ನೀವು ಓದಿರ್ತೀರ, ಸಡನ್ನ ಫ್ಲ್ಯಾಶ್ ಆಗುತ್ತೆ. ಈ ಯೋಜನೆಯ ಅವಧಿಗಳು ಕ್ಲಿಯರ್ ಆಗಿದ್ವು ಅಂತಂದರೆ ಅದು ಬೇಗ ಫ್ಲ್ಯಾಶ್ ಆಗುತ್ತೆ ನಿಮಗೆ. ನೆಕ್ಸ್ಟು 7ನೇ ಪಂಚವಾರ್ಷಿಕ ಯೋಜನೆ 1985ರಿಂದ 1990ರವರೆಗೂ ರಾಜೀವ್ ಗಾಂಧಿ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಯಾಕಂತಂದರೆ ಕಾಂಗ್ರೆಸ್ ಗೌರ್ನಮೆಂಟೇ ಇರುತ್ತೆ ಈ ಸಂದರ್ಭದಲ್ಲಿ. ಉಪಾಧ್ಯಕ್ಷರಾಗಿ ಮನಮೋಹನ್ ಸಿಂಗ್ ಅವರು ಇರ್ತಾರೆ. ವೆರಿ ಇಂಪಾರ್ಟೆಂಟ್. ಹೊಸ ಆರ್ಥಿಕ ಸುಧಾರಣೆಗಳ ಪಿತಾಮಹ ಅಂತ ಹೇಳಿ ಕರೆಯುವಂಥ ಯಾರು ಮನಮೋಹನ್ ಸಿಂಗ್ ಅವರು ಇರ್ತಾರೆ. ಮಾಧವ್ ಸಿಂಗ್ ಸೋಲಂಕಿ ಅವರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿರ್ತಾರೆ. ಆದ್ಯತೆ ಸಾಮಾಜಿಕ ನ್ಯಾಯ, ಆಹಾರ, ಉದ್ಯೋಗ ಮತ್ತು ಉತ್ಪಾದನೆ ಅಂತಕ್ಕಂಥ ಒಂದು ಆದ್ಯತೆಯನ್ನು ನೀಡಲಾಗುತ್ತೆ. ಗುರಿ 5% ಇರುತ್ತೆ, ಸಾಧನೆ 5.7 ಆಗುತ್ತೆ. ರಾಜೀವ್ ಗಾಂಧಿ ಅವರು ಹೈಲಿ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ, ಯುವ ಪ್ರಧಾನಿ ಅಂತೇಳಿ ಗುರುತಿಸ್ಕೊಳ್ತಾರೆ. ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿರ್ತಾರೆ. ವಿ ಶುಡ್ ಅಪ್ರಿಸಿಯೇಟ್ ಹಿಮ್. ಯಾಕಂತಂದರೆ ಆ ಸಂದರ್ಭದಲ್ಲಿ ಇದ್ದಂಥ ಮನಮೋಹನ್ ಸಿಂಗ್ ಅವರಾಗಿರ್ಬೋದು, PV ನರಸಿಂಹರಾವ್ ಅವರು, ಅಥವಾ ಈ ಸೋಲಂಕಿ ಅವರು, ಮಾಧವ್ ಸಿಂಗ್ ಸೋಲಂಕಿ, ಒಳ್ಳೆ ಹೈಲಿ ಟ್ಯಾಲೆಂಟೆಡ್ ಮೈಂಡು. ಇವರೆಲ್ಲರ ಸಹಕಾರದಿಂದಾಗಿ ಅತ್ಯುತ್ತಮವಾದಂಥ ಯೋಜನೆಗಳನ್ನು ರಾಜೀವ್ ಗಾಂಧಿ ಅವರು ತಂದಿರ್ತಾರೆ. 7ನೇ ಪಂಚವಾರ್ಷಿಕ ಯೋಜನೆ 1985ರಿಂದ 90 ಅಂತ ಹೇಳಿ ಗುರುತಿಸ್ತವೆ. ಈ ಸಂದರ್ಭದಲ್ಲಿ ಆದಂಥ ಸಾಧನೆಗಳು ಅಂತೇಳಿ ನೋಡಿದಾಗ 1985ರಲ್ಲಿ ಕಪ್ಯಾಟ್ ಅಂತಕ್ಕಂಥ ಯೋಜನೆ, ಕೌನ್ಸಿಲ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಪೀಪಲ್ ಆ್ಯಕ್ಷನ್ ಆ್ಯಂಡ್ ರೂರಲ್ ಟೆಕ್ನಾಲಜಿ ಅಂತಕ್ಕಂಥ ಒಂದು ಯೋಜನೆಯನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಜಾರಿಗೆ ತರಲಾಗಿರುತ್ತೆ. ಈ CPAT ಅಂತಕ್ಕಂಥ ಯೋಜನೆ ತುಂಬ ಇಂಪಾರ್ಟೆಂಟು. ಕೌನ್ಸಿಲ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಪೀಪಲ್ ಆ್ಯಕ್ಷನ್ ಆ್ಯಂಡ್ ರೂರಲ್ ಟೆಕ್ನಾಲಜಿ ಅಂತಕ್ಕಂಥದ್ದು. ನೆಕ್ಸ್ಟ್ 1985ರಲ್ಲಿ AIAY ಇಂದಿರಾ ಆವಾಸ್ ಯೋಜನೆ, ಏನು ಬಡವರಿರ್ತಾರೆ, ನಿರ್ಗತಿಕರಿರ್ತಾರೆ, ಅವರಿಗೆ ವಸತಿಗೆ ಸಂಬಂಧಪಟ್ಟ ಹಾಗೆ ಒಂದು ಯೋಜನೆ ಇಂದಿರಾ ಆವಾಸ್ ಯೋಜನೆ. 2015ರಲ್ಲಿ ಇದನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಜಾರಿಗೊಳಿಸಲಾಗಿದೆ. ನೆಕ್ಸ್ಟ್ 1988ರಲ್ಲಿ ಸ್ವರ್ಣ ಲಾಘವ ಪದ್ಧತಿ, VRS ಸಿಸ್ಟಮ್. ಇವತ್ತೇನು VRS ಸಿಸ್ಟಮನ್ನು ನೋಡ್ತೀವಿ, ಈಗ KSRTCಗೂ VRS ಅನ್ನು ಕೊಡಬೇಕು ಅಂತ ಹೇಳಿ ಏನು ಮಾತಾಡ್ತಾ ಇದ್ದಾರೆ. VRS ಅಂತ ಅಂದರೆ ನೆನ್ಪಿಟ್ಕೊಂಡಿರಿ ಸ್ನೇಹಿತರೆ, ಸ್ವರ್ಣ ಲಾಘವ ಪದ್ಧತಿ ಅಂತ ಹೇಳಿ ಕರಿತೀವಿ. ವಾಲಂಟರಿ ರಿಟೈರ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ವಾಲಂಟರಿ ರಿಟೈರ್ಮೆಂಟ್ ಸಿಸ್ಟಮ್. ನನಗೆ
ನನ್ನ ಏನು ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೀನಿ, ಗೌರ್ಮೆಂಟ್ ನೌಕರಿಯನ್ನು ಮಾಡ್ತಾ ಇರ್ತೀನಿ, ನನಗೆ ಇಚ್ಛೆ ಬಂದಾಗ ನಾನು ರಿಟೈರ್ಮೆಂಟ್ ತೆಗೆದುಕೊಳ್ಳುವಂತಹ ಒಂದು ಯೋಜನೆಯನ್ನು ನಾವು 1988ರಲ್ಲಿ ರಾಜೀವ್ ಗಾಂಧಿ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ತುಂಬ ಅದ್ಭುತವಾದಂಥ ಯೋಜನೆ ಇದು. ಇದರಿಂದಾಗಿ ಎಷ್ಟೋ ಜನಕ್ಕೆ ತುಂಬ ಹೆಲ್ಪ್ ಆಗಿದೆ ಕೂಡ. 1989ರಲ್ಲಿ ನವೆಂಬರ್ 14ರಂದು NRY ನೆಹರು ರೋಜ್ಗಾರ್ ಯೋಜನೆ ಮತ್ತು JRY ಜವಾಹರ್ ರೋಜ್ಗಾರ್ ಯೋಜನೆ, ನೆಹರು ರೋಜ್ಗಾರ್ ಯೋಜನೆ ಗ್ರಾಮೀಣ ಮಟ್ಟಕ್ಕೆ, ಜವಾಹರ್ ರೋಜ್ಗಾರ್ ಯೋಜನೆ ನಗರ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಈ ಎರಡು ಯೋಜನೆಗಳನ್ನು ಜಾರಿಗೆ ತರಲಾಗಿರುತ್ತೆ. ನಗರ ಮತ್ತು ಗ್ರಾಮೀಣ ಮಟ್ಟವನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ಎರಡು ಯೋಜನೆಗಳನ್ನು ತರಲಾಗಿರುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 1990ರಿಂದ 92 ಹೊಸ ಆರ್ಥಿಕ ನೀತಿಯ ಅನುಷ್ಠಾನದ ಅವಧಿ ಅಂತ ಹೇಳಿ ಕರಿತೀವಿ. ಯಾಕೆ ಅಂತ ಅಂದರೆ ಸ್ನೇಹಿತರೆ, ನಿಮಗೆ ನಾನು ಮಾತಾಡ್ಬೇಕಾದ್ರೆ ತುಂಬ ಸಾರಿ ಹೇಳ್ಬಿಟ್ಟಿದ್ದೀನಿ, ಎಕನಾಮಿಕಲಿ ತುಂಬ ಡಿಪ್ರೆಷನ್ಗೆ ನಾವು ಹೋಗಿದ್ದು, ಡಿಕ್ಲೈನಿಗೆ ಹೋಗಿದ್ದು ಅಂತಂದರೆ 1990ರ ಸಂದರ್ಭದಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಆಮೇಲೆ ಮನಮೋಹನ್ ಸಿಂಗ್ ಅವರು ಏನಾಗಿರ್ತಾರೆ ಅಂತಂದರೆ ವಿತ್ತ ಸಚಿವರಾಗಿರ್ತಾರೆ. 1991-92ರಲ್ಲಿ ಯಾವುದೇ ಪಂಚವಾರ್ಷಿಕ ಯೋಜನೆಗಳನ್ನು ಬರೋದಿಲ್ಲ. ಹೊಸ ಆರ್ಥಿಕ ನೀತಿಯ ಯೋಜನೆ ಅಂತ ಹೇಳಿ, ಅನುಷ್ಠಾನದ ಅವಧಿ ಅಂತ ಹೇಳಿ ಕರಿತೇವೆ. ಚಂದ್ರಶೇಖರ್ ಅವರು ಮತ್ತು PV ನರಸಿಂಹರಾವ್ ಅವರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಾರೆ, ಪ್ರಧಾನಿಗಳಾಗಿರ್ತಾರೆ. ಉಪಾಧ್ಯಕ್ಷರು ರಾಮಕೃಷ್ಣ ಹೆಗಡೆ ಅವರು, ಕನ್ನಡಿಗ ರಾಮಕೃಷ್ಣ ಹೆಗಡೆ ಅವರು ಈ ಸಂದರ್ಭದಲ್ಲಿ, ಮತ್ತು ಮೋಹನ್ ದಾಲ್ಮಿಯಾ ಅಂತಕ್ಕಂಥವ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲೇ ಡಾಕ್ಟರ್ ರಾಜಕೃಷ್ಣ ಅಂತಕ್ಕಂಥವ್ರು 1947ರಿಂದ 1991ರ ಭಾರತದ GDP 3% ದಾಟಿಲ್ಲ ಅಂತ ಹೇಳಿ ಒಂದು ಆರ್ಥಿಕ ಬೆಳವಣಿಗೆ ದರವನ್ನು ಕೊಡ್ತಾರೆ. ಇದನ್ನು ಹಿಂದೂ ಆರ್ಥಿಕ ಬೆಳವಣಿಗೆ ದರ ಅಂತ ಹೇಳಿ ಕರಿತೀವಿ. 1991 ಜುಲೈ 24ನೇ ತಾರೀಕು ಭಾರತ ಹೊಸ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಳ್ಳುತ್ತೆ. L ಲಿಬರಲೈಜೇಷನ್, P ಪ್ರೈವೇಟೈಜೇಷನ್, G ಗ್ಲೋಬಲೈಜೇಷನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತಕ್ಕಂಥ 3 ಪ್ಲಾನ್ಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ, 3 ಯೋಜನೆಗಳನ್ನು ತರುತ್ತೆ. ಇವುಗಳು ಏನು ಅನ್ನೋದನ್ನು ನಿಮಗೆ ಒಂದು LPG ನೀತಿ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡಿ ಒಂದು ಚಾಪ್ಟರ್ನ ತಗೊಂಡು ಕ್ಲಿಯರ್ ಕಟ್ ಆಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಮಗೆ ಈ ಒಂದು ಸಂದರ್ಭದಲ್ಲಿ ಉಪಾಧ್ಯಕ್ಷರು ಯಾರಿದ್ರು, ಅಧ್ಯಕ್ಷರು ಯಾರಿದ್ರು, ಎಷ್ಟರಲ್ಲಿ ಜಾರಿಗೆ ಬಂತು, ಕ್ಲಾರಿಟಿ ಇರಲಿ. ನೆಕ್ಸ್ಟು 8ನೇ ಪಂಚವಾರ್ಷಿಕ ಯೋಜನೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಅಧ್ಯಕ್ಷರು PV ನರಸಿಂಹರಾವ್ ಮತ್ತು HD ದೇವೇಗೌಡ, ಕರ್ನಾಟಕದ ಪ್ರಧಾನಿ HD ದೇವೇಗೌಡರು ಇರ್ತಾರೆ. ಕ್ವಶನ್ ಡೈರೆಕ್ಟಾಗಿ ಕೇಳ್ಬೋದು ಸ್ನೇಹಿತರೆ, HD ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಯಾವ ಪಂಚವಾರ್ಷಿಕ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಲಾಯಿತು, ಕನ್ನಡಿಗ, ಅದಕ್ಕೋಸ್ಕರ ಕೇಳಬಹುದು. ಸೊ ನೆನಪಿಟ್ಕೊಂಡಿರಿ. ನೆಕ್ಸ್ಟ್ ಉಪಾಧ್ಯಕ್ಷರು ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ ಮತ್ತು ಮಾಜಿ ಹಣಕಾಸು ಸಚಿವರಾಗಿದ್ದಂಥ ಪ್ರಣವ್ ಮುಖರ್ಜಿ ಅವರು, ಇತ್ತೀಚೆಗೆ ಭಾರತ ರತ್ನ ಪುರಸ್ಕೃತರಾಗಿದ್ದಂತಹ ಪ್ರಣವ್ ಮುಖರ್ಜಿ ಅವರು ಇರ್ತಾರೆ ಅಂತ ಹೇಳಿ ಗಮನಿಸ್ತೇವೆ. ಈ ಸಂದರ್ಭದಲ್ಲಿ ಆದ್ಯತೆಯನ್ನು ಉದ್ಯೋಗ ನಿರ್ಮಾಣದೊಂದಿಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಈ ಸಂದರ್ಭದಲ್ಲಿನೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಭಾರತದಲ್ಲಿ. ದಟ್ಸ್ ವೈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತಕ್ಕಂಥ ಕಾನ್ಸೆಪ್ಟು 8ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಬರುತ್ತೆ. ನಮ್ಮ ಗುರಿ 5.6% ಇರುತ್ತೆ, ಸಾಧನೆ 6.7% ಆಗುತ್ತೆ. ಇದನ್ನು ಯಾವ ಮಾದರಿ ಅಂತ ಹೇಳಿ ಕರಿತೀವಿ ಅಂತಂದರೆ ರಾವ್ ಮತ್ತು ಮನಮೋಹನ್ ಸಿಂಗ್ ಮಾದರಿ ಅಂತ ಹೇಳಿ ಕರಿತೀವಿ. ಯಾಕಂತಂದರೆ ನರಸಿಂಹರಾವ್ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಕೂಡಿ ಈ ಒಂದು ಮಾದರಿಯನ್ನು ರೂಪಿಸಿರೋದ್ರಿಂದ ರಾವ್ ಮತ್ತು ಮನಮೋಹನ್ ಸಿಂಗ್ ಮಾದರಿ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಹಾಗಾದರೆ ಸಾಧನೆಗಳು ಏನೇನು ಆಯಿತು ಅಂತ ಹೇಳಿ ನೋಡಿದಾಗ 1993ರಲ್ಲಿ ಉದ್ಯೋಗ ಭರವಸೆ ಯೋಜನೆ, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಇವೆಲ್ಲ MG ನರೇಗಾ ಯೋಜನೆಗೆ ಬೇಸಿಕ್ಗಳು. ನೆಕ್ಸ್ಟ್ ಜನವರಿ 1, 1995ರಂದು ಭಾರತ WTO ಸದಸ್ಯ ರಾಷ್ಟ್ರ ಆಗುತ್ತೆ. ನಿಮಗೆ WTO ಮಾಡಬೇಕಾದ್ರೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಗ್ಯಾಟಿನ ಸಂವಾದಿಯಾಗಿ ಬಂದಂತಹ WTOದ ಸದಸ್ಯ ರಾಷ್ಟ್ರ ಆಗಿ ಭಾರತ ಜನವರಿ 1, 1995ರಲ್ಲಿ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 1993ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಬರುತ್ತೆ. ಸಂವಿಧಾನದಲ್ಲಿ 73 ಮತ್ತು 74ನೇ ತಿದ್ದುಪಡಿಗಳಾಗ್ತವೆ 1993ರಲ್ಲಿ. ಸೊ ಪಂಚಾಯತ್ ರಾಜ್ ವ್ಯವಸ್ಥೆ ಬರುತ್ತೆ. 1993ರಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. 1995ರಲ್ಲಿ ಪೋಲಿಯೋ ಲಸಿಕೆಯನ್ನು ಕಾರ್ಯಕ್ರಮವನ್ನು ಭಾರತದಲ್ಲಿ ಜಾರಿಗೆ ತರಲಾಗಿರುತ್ತೆ. ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರವನ್ನು ಮಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇ ಪೋಲಿಯೋ ಲಸಿಕೆ. ಪ್ರತಿ ವರ್ಷ ಪೋಲಿಯೋ ಲಸಿಕೆಯನ್ನು ಹಾಕ್ತಿರ್ತಾರೆ, ಅದನ್ನೆಲ್ಲವನ್ನು ನಾವು ಗಮನಿಸಿದ್ದೇವೆ. ಬಂದಿರತಕ್ಕಂಥದ್ದು 1995ರಲ್ಲಿ. ಹಾಗೆ ಇದೇ ಸಂದರ್ಭದಲ್ಲಿ
ಮೆಹಬೂಬ್ ಉಲ್ಲಕ್, ನೆಕ್ಸ್ಟು ಅಮರ್ತ್ಯ ಸೇನ್ ಅವರು, ಪಾಕಿಸ್ತಾನದ ಮೆಹಬೂಬ್ ಉಲ್ಲಕ್ ಅವರು ಮತ್ತು ಅಮರ್ತ್ಯ ಸೇನ್ ಅವರು HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ವಿಶ್ವದಲ್ಲೇ ದೊಡ್ಡದಾದಂತಹ ಒಂದು ಕಾನ್ಸೆಪ್ಟ್ ಇದು. ಇದರಿಂದಾನೇ ಆಗಿಯೇ ಇವರಿಗೆ 1998ರಲ್ಲಿ ಅಮರ್ತ್ಯ ಸೇನ್ರವರಿಗೆ ನೊಬೆಲ್ ಪ್ರಶಸ್ತಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಮೊದಲ ಬಾರಿಗೆ ಸಿಗುತ್ತೆ ಅಂತ ಹೇಳಿ, ಭಾರತೀಯ ಮೊದಲ ವ್ಯಕ್ತಿ ಅಂತ ಹೇಳಿ ನಾವು ಗುರುತಿಸ್ತೇವೆ. 1997ರಲ್ಲಿ ಆರೋಗ್ಯ ನಿಧಿಗೆ ಮೊದಲ ಬಾರಿಗೆ ಭಾರತದಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಒಂದು ಫಂಡನ್ನು ಯಾವಾಗ ಇಡಲಾಗುತ್ತೆ ಅಂತಂದರೆ 1997ರಲ್ಲಿ ಅಂತ ಹೇಳಿ ನಾವು ಗಮನಿಸ್ತೇವೆ. ಈ ಪಂಚವಾರ್ಷಿಕ ಯೋಜನೆಗಳು ಏನಿದಾವೆ ಸ್ನೇಹಿತರೆ, ಈ 1ರಿಂದ 8 ಪಂಚವಾರ್ಷಿಕ ಯೋಜನೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಸ್ನೇಹಿತರೆ, ಇಷ್ಟುಗಳನ್ನು ಕಾಲವನ್ನು ನೆನಪಿಟ್ಕೊಂಡಿರಿ. ಅಧ್ಯಕ್ಷರು ಯಾರಿದ್ರು ಗೊತ್ತಿರಬೇಕು, ಏನೇನು ಸಾಧನೆಗಳಾದವು ಆ ಸಂದರ್ಭದಲ್ಲಿ, ಅವುಗಳ ಬಗ್ಗೆ ನಮಗೆ ಕ್ಲಾರಿಟಿ ಇತ್ತು ಅಂತಂದರೆ ನಮಗೆ ಕ್ಲಿಯರ್ ಕಟ್ ಆದಂತಹ ಮಾಹಿತಿಗಳು ಸಿಗ್ತಾ ಹೋಗ್ತವೆ. ಇನ್ನು 10, 11, 12, 9, 10, 11, 12 ಮತ್ತು ನೀತಿ ಆಯೋಗ ಹಾಗೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಏನೇನು ಪ್ಲಾನಿಂಗ್ಗಳಿದ್ದಾವೆ ಇವೆಲ್ಲವನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಮಾಹಿತಿಯನ್ನು ಕೊಡ್ತೇನೆ. ಎಲ್ಲರಿಗೂ ಇಷ್ಟು ಈ ಒಂದು ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಿತ್ತು ಅಂತಂದರೆ, ಹಾಗೆ ಮುಂದಿನ ವಿಡಿಯೋದಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನು ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಂಡ್ರಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ನೀವು ಒಂದು ಸ್ವಲ್ಪ ವರ್ಕ್ ಮಾಡಿ ಬರೀತಾ ಹೋದ್ರಿ ಅಂತಂದರೆ ಈ ಒಂದು ಚಾಪ್ಟರ್ ಕ್ಲಿಯರ್ ಕಟ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಮತ್ತೆ ಹೇಳ್ತಾ ಇದ್ದೀನಿ, KPSCಗೆ ನಾವು ಹೇಳ್ತಕ್ಕಂಥದ್ದೇ ಅಲ್ಟಿಮೇಟ್ ಅಲ್ಲ. ನೀವು ಇದನ್ನ ಇಟ್ಕೊಂಡು ವರ್ಕ್ ಮಾಡಲೇಬೇಕು. ಯಾಕೆಂತಂದರೆ ಎಷ್ಟು ವರ್ಕ್ ಮಾಡ್ತೀರಾ ಅಷ್ಟು ಸೋರ್ಸನ್ನು ಪಡ್ಕೊಳ್ತೀರಾ. ಒಂದೇ ವಿಡಿಯೋದಲ್ಲಿ ಒಂದೊಂದು ಪಂಚವಾರ್ಷಿಕ ಯೋಜನೆಗಳನ್ನ ಮಾಡ್ಬೋದು, ಅಷ್ಟು ವ್ಯಾಸ್ಟ್ ಆಗಿರುತ್ತೆ ಇದು. ಬಟ್ ನಾವು ಇಲ್ಲಿ ನಿಮಗೆ ಒಂದು ಬೇಸಿಕನ್ನು ತಿಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದನ್ನು ನೀವು ಸದುಪಯೋಗ ಪಡಿಸ್ಕೊತೀರಾ ಅಂತ ಹೇಳಿ ಭಾವಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.